ಕನ್ಸ್ ಕಾಣೋದು ಸುಲಭ, ಆದ್ರೆ ಆ ಕನ್ಸಿಗೋಸ್ಕರ ಇಡೀ ಜಗತ್ತನ್ನ ಎದುರಾಕೊಳ್ಳೋದು ತುಂಬಾನೇ ಕಷ್ಟ. ಆದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಅಸಾಮಾನ್ಯ ಗುರಿಯ ಹಿಂದೆ ಓಡ್ತಾ ಇದ್ದಾನೆ. ಇವನ ಹತ್ರ ದುಡ್ಡಿಲ್ಲ, ಅಧಿಕಾರ ಅಂತೂ ಮೊದ್ಲೇ ಇಲ್ಲ, ಯಾವುದೇ ದೊಡ್ಡ ಬೆಂಬಲ ಕೂಡ ಇಲ್ಲ. ಸಾವಿರ ಬಾರಿ ಸೋತ್ರು ಕೂಡ ಒಂದೇ ಒಂದು ಗೆಲುವಿಗೋಸ್ಕರ ತನ್ನ ಜೀವನವನ್ನೇ ಪಣಕ್ಕಿಟ್ಟಿದ್ದಾನೆ. ಈ ಕತೆ ಕೇವಲ ಒಂದು ಸಿನಿಮಾ ಮಾತ್ರ ಅಲ್ಲ, ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಒಂದು ಅದ್ಭುತವಾದ ಪ್ರಯಾಣ. ಅಂದಾಗೆ ನಾವಿವಾಗ ನೋಡ್ತಿರುವಂತಹ ಮೂವಿ ಸುರರೈ ಪೊಟ್ರು ಅಂತ. ನಮ್ಮ ಕನ್ಸು ನಿಜವಾಗ್ಬೇಕು ಅಂದ್ರೆ ಮೊದ್ಲು ನಮ್ಮ ಧೈರ್ಯ ಎಲ್ಲದಕ್ಕಿಂತ ದೊಡ್ಡದಾಗಿರ್ಬೇಕು ಅಂತ ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಶುರುವಾದಾಗ 2003ನೇ ಇಸ್ವಿಯಲ್ಲಿ ಒಂದು ಫ್ಲೈಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗ್ತಿರೋದನ್ನ ತೋರಿಸ್ತಾರೆ. ಆ ಫ್ಲೈಟ್ಗೆ ಡೆಕನ್ ಏರ್ 582 ಅಂತ ಕರೀತಾರೆ. ಆ ಫ್ಲೈಟ್ ನಲ್ಲಿ ಫ್ಯೂಲ್ ತುಂಬಾ ಕಮ್ಮಿ ಇರುತ್ತೆ, ಆದ್ರೂ ಅದನ್ನ ಲ್ಯಾಂಡ್ ಮಾಡೋದಕ್ಕೆ ಏರ್ ಟ್ರಾಫಿಕ್ ಕಂಟ್ರೋಲ್ ನವರು ಪರ್ಮಿಷನ್ ಕೊಡ್ತಾ ಇರೋದಿಲ್ಲ. ಇನ್ನ ಸ್ವಲ್ಪ ತಡ ಆದ್ರೂ ಕೂಡ ಆ ಫ್ಲೈಟು ಕೆಳಗಡೆ ಬಿದ್ದು ಕ್ರಾಶ್ ಆಗ್ಬಿಡುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಈ ಮೂವಿಯ ಹೀರೋ ಆದ ನಡುಮರನ್ ಬಂದು ಅಲ್ಲಿರುವಂತಹ ಆಫೀಸರ್ಸ್ ಗಳು ಸರಿಯಾಗಿ ಪ್ರೋಟೋಕಾಲ್ ನ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಪೈಲಟ್ ಗಳಿಗೆ ಇನ್ಫಾರ್ಮ್ ಮಾಡಿ, ನೀವು ಇವಾಗ್ಲೇ ಯಲಂಕದಲ್ಲಿರುವಂತಹ ಏರ್ ಫೋರ್ಸ್ ರನ್ವೇ 15 ನಲ್ಲಿ ಲ್ಯಾಂಡ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಪೈಲಟ್ ಗಳು ಪರ್ಮಿಷನ್ ಇಲ್ಲದೆ ಲ್ಯಾಂಡ್ ಮಾಡಿದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಾರನ್, ನೀವು ಲ್ಯಾಂಡ್ ಮಾಡಿ, ಮುಂದೆ ಏನಾಗುತ್ತೋ ಅದನ್ನ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅದರಿಂದ ಆ ಪೈಲಟ್ ಗಳು ಫ್ಲೈಟ್ ನ ಯಲಂಕದಲ್ಲಿರುವಂತಹ ಏರ್ ಫೋರ್ಸ್ ರನ್ವೇ 15 ಕಡೆ ತಗೊಂಡು ಹೋಗ್ತಾ ಇರ್ತಾರೆ. ಅಲ್ಲಿಗೆ ಮಾರನ್ ಕೂಡ ಒಂದು ಬೈಕ್ ನಲ್ಲಿ ಅವನ ಸ್ನೇಹಿತನನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಯಲಂಕ ಏರ್ ಫೋರ್ಸ್ ನಲ್ಲಿ ಮಿಲಿಟರಿ ಅವರೆಲ್ಲ ಮಾರ್ಚ್ ಪಾಸ್ಟಿಗೋಸ್ಕರ ರೆಡಿ ಆಗ್ತಾ ಇರ್ತಾರೆ. ಯಾಕಂದ್ರೆ ಆ ಜಾಗ ಮಿಲಿಟರಿ ಅಂಡರ್ ನಲ್ಲಿ ಇರುತ್ತೆ. ಅದರಿಂದ ಆದ್ರೂ ಬೇರೆ ದಾರಿ ಇಲ್ದೆ ಪೈಲಟ್ ಗಳು ಆ ಜಾಗದಲ್ಲಿ ಫ್ಲೈಟ್ ನ ಲ್ಯಾಂಡ್ ಮಾಡ್ತಾರೆ. ಅದು ಸರಿಯಾಗಿ ಲ್ಯಾಂಡ್ ಆಗದ್ರಿಂದ ಫ್ಲೈಟ್ ನ ಫ್ರಂಟ್ ಟೈರ್ ನಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಆದ್ರೂ ಹೇಗೋ ಮಾಡಿ ಪೈಲಟ್ ಗಳು ಆ ಫ್ಲೈಟ್ ನ ಸ್ಟಾಪ್ ಮಾಡ್ತಾರೆ. ಆ ಸಮಯದಲ್ಲಿ ಮಾರನ್ ಸ್ನೇಹಿತನಾದ ಚೈತನ್ಯನಿಗೆ ತುಂಬಾ ಇಂಜುರಿ ಆಗಿ ಅವನಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಪರ್ಮಿಷನ್ ಇಲ್ದೆ ಆ ಜಾಗಕ್ಕೆ ಬಂದಿದ್ರಿಂದ ಅಲ್ಲಿದ್ದಂತಹ ಆರ್ಮಿ ಅವರೆಲ್ಲ ಮಾರನ್ ಮತ್ತೆ ಅವನ ಫ್ರೆಂಡಿಗೆಲ್ಲ ಸಖತ್ತಾಗಿ ಹೊಡೆದು ಅವರನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿಂದ ಸೀನು 6 ವರ್ಷ ಹಿಂದಕ್ಕೆ ಹೋಗುತ್ತೆ. ಅವಾಗ ನಮ್ಗೆ ಈ ಮೂವಿಯ ಹೀರೋಯಿನ್ ಆದ ಸುಂದ್ರಿನ ತೋರಿಸ್ತಾರೆ. ಅವಳಿಗೆ ಮಾರನ್ ಬಗ್ಗೆ ಗೊತ್ತಾಗಿ ಅವನನ್ನ ಮದ್ವೆ ಮಾಡ್ಕೊಳ್ಬೇಕು ಅಂತ ಅವಳೇ ಖುದ್ದಾಗಿ ಅವಳ ಕಡೆಯವ್ರನ್ನೆಲ್ಲ ಮಾರನ್ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆ ಸಮಯದಲ್ಲಿ ಟ್ರೈನ್ ನಲ್ಲಿ ಇದ್ದವರೆಲ್ಲ ಮಾರನ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಅವನಿಂದ ನಮ್ಮ ಊರಿಗೆ ಈ ಟ್ರೈನ್ ನಿಲ್ಲೋ ತರ ಆಗಿದೆ, ಒಂದಲ್ಲ ಒಂದು ದಿನ ಅವನು ನಮ್ಮ ಊರಿಗೆ ಫ್ಲೈಟ್ ನೇ ನಿಲ್ಲಿಸ್ತಾನೆ ಅಂತ ಹೇಳ್ತಿರ್ತಾರೆ. ಅವಾಗ ನಮ್ಗೆ ಮತ್ತೆ ಮಾರನ್ನ ತೋರಿಸ್ತಾರೆ. ಅವರ ಊರಲ್ಲಿ ಒಂದು ಸಾವಾಗಿರೋದ್ರಿಂದ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅಂತ ತುಂಬಾ ಖುಷಿಯಿಂದ ಎಲ್ಲರ ಜೊತೆ ಕುಣ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಸುಂದ್ರಿ ಮತ್ತೆ ಅವಳ ಕಡೆಯವರೆಲ್ಲ ಬಂದ್ಬಿಡ್ತಾರೆ. ಅವಾಗ ಅವರಿಗೆಲ್ಲ ಮಾರನ್ ಫ್ರೆಂಡ್ ಆದ ಕಾಳ ಇವನೇ ಮದ್ವೆ ಆಗೋ ಹುಡುಗ ಅಂತ ಪರಿಚಯ ಮಾಡ್ಕೊಡ್ತಾನೆ. ಅವರೆಲ್ಲ ಮಾರನ್ನ ನೋಡಿ ಮದ್ವೆ ಆಗೋ ಹುಡುಗ ಇವನ, ಈ ಸಂಬಂಧ ನಮ್ಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೂ ಸುಂದ್ರೆ ಮಾರನ್ನೇ ನೋಡ್ತಾ ನಿಂತಿರ್ತಾಳೆ. ಮಾರನ್ ಕೂಡ ಅವನ್ ಪಾಡಿಗೆ ಅವನು ಡ್ಯಾನ್ಸ್ ಮಾಡ್ತಿರ್ತಾನೆ. ಅದಾದ್ಮೇಲೆ ಎಲ್ರು ಮಾರನ್ ಮನೆ ಹತ್ರ ಬರ್ತಾರೆ. ಅವನಿಗೆ ಮನೆ ಕೂಡ ಇರೋದಿಲ್ಲ, ಒಂದು ಟೆಂಟ್ ನಲ್ಲಿ ವಾಸ ಮಾಡ್ತಿರ್ತಾನೆ. ಸ್ವಲ್ಪ ಬಂಜರು ಭೂಮಿ ಮಾತ್ರ ಇರುತ್ತೆ. ಅದನ್ನೆಲ್ಲ ನೋಡಿ ಸುಂದ್ರಿ ಕಡೆಯವರೆಲ್ಲ ಇಲ್ಲಿಂದ ವಾಪಸ್ ಹೋಗೋಣ ಅಂತ ಹೇಳ್ತಿರ್ತಾರೆ. ಆದ್ರೂ ಸುಂದ್ರಿ ಮನೆ ಒಳಗಡೆ ಹೋಗ್ತಾಳೆ. ಅವಾಗ ಅಲ್ಲಿಗೆ ಮಾರನ್ ಬಂದು, ನನ್ಗೆ ಯಾವುದೇ ರೀತಿ ಆದಾಯ ಇಲ್ಲ, ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ, ಜೀವನ ಹೇಗೋ ನಡೀತಾ ಇದೆ, ನನಗೆ ನಂದು ಅಂತ ಇರೋದು ಒಂದೇ ಒಂದು ಐಡಿಯಾ ಮಾತ್ರ, ಅದೇನಂದ್ರೆ ಒಂದು ಏರೋಪ್ಲೇನ್ ಕಂಪ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ. ಆದ್ರೆ ಅದಕ್ಕೆ ಬ್ಯಾಂಕ್ ನವರು ನನ್ಗೆ ಲೋನ್ ಕೊಡೋದಕ್ಕೆ ಒಪ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸುಂದ್ರಿ ಕೂಡ, ನನ್ಗೂ ಎಲ್ರಂತೆ ನಿನ್ಗೆ ಬರೀ ಅಡಿಗೆ ಮಾಡ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ, ನಾನು ಕೂಡ ಬೇಕರಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮಾರನ್ ತಾಯಿ ಎಲ್ಲರಿಗೂ ಊಟ ಮಾಡ್ತಾ ಮಾತಾಡಿ ಅಂತ ಹೇಳಿ ಊಟ ಬಡಿಸ್ತಾರೆ. ಆ ಸಮಯದಲ್ಲಿ ಸುಂದ್ರಿ ತುಂಬಾ ಸ್ಟ್ರೈಟ್ ಆಗಿ ಮಾತಾಡ್ತಿರೋದನ್ನ ನೋಡಿ ಮಾರನ್ ನನ್ಗೆ ಈ ಮದ್ವೆ ಇಷ್ಟ ಇದೆ ಅಂತ ಹೇಳ್ತಾನೆ. ಆದ್ರೆ ಸುಂದ್ರಿ ಮಾತ್ರ, ನಿನಗಿಷ್ಟ ಇದ್ರೆ ಸಾಕ, ನನಗಿಷ್ಟ ಆಗ್ಬಾರ್ದ್ವಾ, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾಳೆ. ಹೀಗಿರ್ಬೇಕಾದ್ರೆ ಅವತ್ ರಾತ್ರಿ ಮಾರನ್ ಸುಂದ್ರಿಗೆ ಅವ್ನ್ ಚಿಕ್ಕವನಿದ್ದಾಗ ಹೇಗೆಲ್ಲ ಇತ್ತು ಅನ್ನೋದನ್ನ ಹೇಳೋದಕ್ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಮಾರನ್ ತಂದೆ ಒಬ್ರು ಮೇಸ್ಟ್ರ್ ಆಗಿರ್ತಾರೆ. ಅವರಿಗೆ 6 ಬೆರಳಿನ ಮೇಸ್ಟ್ರು ಅಂತ ಊರಲ್ಲೆಲ್ಲ ಕರಿತಾ ಇರ್ತಾರೆ. ಅವರು ಅವರ ಊರಿಗೆ ರೈಲ್ ನಿಲ್ಲಿಸಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಮನವಿ ಪತ್ರ ಬರಿತಾ ಇರ್ತಾರೆ. ಆದ್ರೆ ಅದರಿಂದ ಏನು ಪ್ರಯೋಜನ ಆಗಿರೋದಿಲ್ಲ. ಕಾಲ ಕಳಿತಾ ಮಾರನ್ ಬೆಳೆದು ದೊಡ್ಡವನಾಗ್ತಾನೆ. ಅವಾಗ್ಲೂ ಕೂಡ ಅವರ ಊರಿಗೆ ರೈಲ್ ನಿಲ್ತಾ ಇರೋದಿಲ್ಲ. ಹಾಗಾಗಿ ಮಾರನ್ ಹಳ್ಳಿಯವ್ರನ್ನೆಲ್ಲ ಕರ್ಕೊಂಡು ರೈಲ್ ಟ್ರ್ಯಾಕ್ ಹತ್ರ ಹೋಗಿ ಸ್ಟ್ರೈಕ್ ಮಾಡ್ತಿರ್ತಾನೆ. ಇನ್ನೇನು ಅಲ್ಲಿಗೆ ಟ್ರೈನ್ ಬರಬೇಕು. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ನವ್ರು ಬಂದು ಅವ್ರಿಗೆಲ್ಲ ಹೊಡೆದು ಅವ್ರನ್ನೆಲ್ಲ ಟ್ರ್ಯಾಕ್ ಇಂದ ಹೊರಗಡೆ ಹಾಕ್ತಾರೆ. ಅದರಿಂದ ಎಲ್ರಿಗೂ ಕೋಪ ಬಂದು ಟ್ರೈನ್ ಹೋದ್ಕೂಡ್ಲೆ ಅದ್ರ ಕಡೆ ಕಲ್ಲೆಸಿತಾ ಇರ್ತಾರೆ. ಆ ಸಮಯದಲ್ಲಿ ಮಾರನ್ ಸ್ನೇಹಿತನಾದ ಕಾಳನಿಗೆ ಒಂದು ಕಲ್ ಬಿದ್ದು ಅವನಿಗೆ ಸ್ವಲ್ಪ ಇಂಜುರಿ ಆಗ್ಬಿಡುತ್ತೆ. ಅದರಿಂದ ಮಾರನ್ ತಂದೆಗೆ ಅವನ ಮೇಲೆ ಸಖತ್ ಕೋಪ ಬರುತ್ತೆ. ಹಾಗಾಗಿ ಅವರು ಮಾರನ್ನ ಮನೆಗೆ ಕರ್ಕೊಂಡ್ ಬಂದು ಅವನ್ ತಾಯಿ ಮುಂದೆ ಅವನಿಗೆ ಸಖತ್ ಬೈತಾ ಇರ್ತಾರೆ. ಆ ಸಮಯದಲ್ಲಿ ಅವರಿಬ್ರು ಮಧ್ಯೆ ಸ್ವಲ್ಪ ಜಗಳ ಆಗ್ತಿರುತ್ತೆ. ಅವಾಗ ಮಾರನ್ ಅವನ್ ತಂದೆ ಜೊತೆ ತುಂಬಾ ರೂಢವಾಗಿ ಮಾತಾಡ್ಬಿಡ್ತಾನೆ. ಅವ್ರ ತಂಗಿ ಮಗಳು ಹಾಸ್ಪಿಟಲ್ ಸ್ಪೆಸಿಲಿಟಿ ಇಲ್ದೆ
ಸತ್ತಿದ್ದು ಅವರಿಂದನೇ ಅಂತ ಹೇಳ್ಬಿಡ್ತಾನೆ. ಆ ಮಾತಿಂದ ಅವನ ತಂದೆಗೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಅವರು ನನ್ ಸತ್ಮೇಲೂ ನನ್ನ ದೇಹನ ಮುಟ್ಬೇಡ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಅದರಿಂದ ಮಾರನ್ ಕೂಡ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಗಡೆ ಬಂದ್ಬಿಡ್ತಾನೆ. ಅವತ್ತಿಂದ ಮಾರನ್ ಮತ್ತೆ ಆ ಮನೆ ಕಡೆ ತಲೆನೇ ಹಾಕೋದಿಲ್ಲ. ಎಕ್ಸಾಮ್ ಬರ್ದು ಏರ್ ಫೋರ್ಸ್ಗೆ ಜಾಯ್ನ್ ಆಗ್ತಾನೆ. ಆ ವಿಷಯ ಕೇಳಿ ಮಾರನ್ ತಂದೆಗೆ ತುಂಬಾ ಖುಷಿ ಆಗುತ್ತೆ. ಅವನು ಒಂದು ಲೆಟರ್ ನಲ್ಲಿ ಎಲ್ಲಾ ವಿಷಯನ ಬರ್ದಿರ್ತಾನೆ. ಆ ಲೆಟರ್ ನ ಓದಿ ಮಾರನ್ ತಾಯಿಗೆ ತುಂಬಾ ಸಂತೋಷ ಆಗ್ತಿರುತ್ತೆ. ಆದ್ರೆ ಮಾರನ್ಗೆ ಅಲ್ಲೂ ಕೂಡ ಒಂದು ಸಮಸ್ಯೆ ಇರುತ್ತೆ. ಅದೇನಂದ್ರೆ ಅವನ ಹೈಯರ್ ಆಫೀಸರ್ ಆದ ನಾಯ್ಡು ಯಾವಾಗ್ಲೂ ಮಾರನ್ಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಅವನಿಗೆ ಮತ್ತೆ ಅವನ ಸ್ನೇಹಿತರಿಗೆಲ್ಲ ತುಂಬಾ ಪನಿಷ್ಮೆಂಟ್ ಕೊಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ತುಂಬಾ ದಿನಗಳ ನಂತರ ಮಾರನ್ಗೆ ಅವನ ಸ್ನೇಹಿತ ಕಾಲ್ ಮಾಡಿರ್ತಾನೆ. ಅವಾಗ ಅವನ ಜೊತೆ ಮಾತಾಡೋದಕ್ಕೆ ಅವನ ತಾಯಿ ಮತ್ತೆ ಅವನ ತಂದೆ ಕೂಡ ಅಲ್ಲಿ ಬಂದಿರ್ತಾರೆ. ಆದ್ರೆ ಮಾರನ್ ಅವನ ತಾಯಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸಿಗ್ನಲ್ ಪ್ರಾಬ್ಲಮ್ ಇಂದ ಕಾಲ್ ಕಟ್ ಆಗ್ಬಿಡುತ್ತೆ. ಎಲ್ರಿಗೂ ಅಲ್ಲಿ 3 ನಿಮಿಷ ಮಾತ್ರ ಟೈಮ್ ಇರೋದ್ರಿಂದ ಮಾರನ್ ಮತ್ತೆ ಕಾಲ್ ಮಾಡೋದಕ್ಕೆ ಅವನ ಆಫೀಸರ್ ಅವಕಾಶ ಕೊಡೋದಿಲ್ಲ. ಅದರಿಂದ ಅವರ ತಂದೆಗೆ ತುಂಬಾ ಬೇಜಾರಾಗುತ್ತೆ. ಮಾರನ್ ಅವ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಅವ್ರು ಅನ್ಕೊಳ್ತಾರೆ. ಅದು ಅಲ್ಲದೆ ತಿಂಗಳಿಗೆ ಒಂದ್ಸಲ ಮಾತ್ರ ಅವ್ರುಗಳು ಅವರಿಗೆ ಕಾಲ್ ಮಾಡುವಂತ ಅವಕಾಶ ಇರುತ್ತೆ ಅಷ್ಟೇ. ನಾಯ್ಡು ಬೇರೆ ಮಾರನ್ ಏನೇ ಹೇಳಿದ್ರು ಕೂಡ ಅದ್ರಲ್ಲಿ ತಪ್ಕೊಂಡಿಡ್ದು ಅವನಿಗೆ ಮತ್ತೆ ಅವನ ಸ್ನೇಹಿತರಿಗೆಲ್ಲ ತುಂಬಾ ಪನಿಷ್ಮೆಂಟ್ ಕೊಡ್ತಿರ್ತಾರೆ. ಅದರಿಂದನೇ ಮಾರನ್ ಆ ಕೆಲ್ಸನ ಬಿಟ್ಟು ಮತ್ತೆ ವಾಪಸ್ ಊರಿಗೆ ಬಂದಿರ್ತಾನೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಎಲ್ರು ಹೊರಡ್ತಾ ಇರ್ತಾರೆ. ಅವಾಗ ಮಾರನ್ ತುಂಬಾ ನೀಟಾಗಿ ಕಟಿಂಗ್ ಮತ್ತೆ ಶೇವಿಂಗ್ ಮಾಡಿಸ್ಕೊಂಡ್ ಬಂದು ಸುಂದ್ರಿ ಮುಂದೆ ನಿಂತ್ಕೊಳ್ತಾನೆ. ಅವಾಗ ಸುಂದ್ರಿ ಕಳ್ದೋಗ್ತಾಳೆ ಅಂತ ಅನ್ಕೊಂಡ್ರೆ ಅವಳು ಈ ಮದ್ವೆ ನನಗೆ ಬೇಡ ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ಮಾರನ್ ಯಾಕೆ ಅಂತ ಕೇಳಿದ್ರೆ ನಮ್ಮಿಬ್ರಿಗೂ ಒಂದೊಂದು ಗೋಲ್ ಇದೆ. ಮೊದ್ಲು ನೀನು ಏನಾದ್ರೂ ಸಾಧನೆ ಮಾಡೋ, ಆಮೇಲೆ ಈ ಮದ್ವೆ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದರಿಂದ ಮಾರನ್ ಏರೋಪ್ಲೇನ್ ಕಂಪ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಮತ್ತೆ ತುಂಬಾ ಕಡೆ ಲೋನ್ ಕೇಳೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಯಾರು ಕೂಡ ಅವನಿಗೆ ಲೋನ್ ಕೊಡ್ತಾ ಇರೋದಿಲ್ಲ. ಅವನ್ ಪ್ಲಾನ್ ನ ಕೂಡ ಯಾರು ಕೇಳ್ತಾನೆ ಇರೋದಿಲ್ಲ. ಇನ್ನೊಂದ್ ಕಡೆ ಸುಂದ್ರಿ ಬೇಕರಿ ಸ್ಟಾರ್ಟ್ ಮಾಡಿ ಅದರ ವ್ಯಾಪಾರದಲ್ಲಿ ತುಂಬಾ ಬ್ಯುಸಿ ಆಗಿರ್ತಾಳೆ. ಅದ್ರ ಮಧ್ಯೆ ಮಾರನ್ ಅವನ್ ಮನೆ ಹತ್ರ ಇದ್ದಂತಹ ಹೊಲದಲ್ಲಿ ಬಾಳೆ ಗಿಡಗಳನ್ನ ತುಂಬಾ ಚೆನ್ನಾಗಿ ಬೆಳಿತಾನೆ. ಈಗಿರ್ಬೇಕಾದ್ರೆ ಮಾರನ್ ಮತ್ತೆ ಅವನ ಸ್ನೇಹಿತನಾದ ಸಬ್ಸ್ಟೇನ್ ಇಬ್ರು ಎಕ್ಸ್ ಸರ್ವಿಸ್ ಮೆನ್ ಕೋಟಾದಲ್ಲಿ ಲೋನ್ ತಗೊಳ್ಳೋದಕ್ಕೆ ನಾಯ್ಡು ಹತ್ರ ರೆಕಮೆಂಡೇಶನ್ ಲೆಟರ್ ತಗೊಳ್ಳೋದಕ್ಕೆ ಅಂತ ಬರ್ತಾರೆ. ಆದ್ರೆ ಅದಕ್ಕೆ ನಾಯ್ಡು ಒಪ್ಪೋದಿಲ್ಲ. ಅವರು ಮಾರನ್ಗೆ ನೀನು ಲೀಡರ್ ಆಗೋದಕ್ಕೆ ಲಾಯಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದರಿಂದ ಮಾರನ್ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾನೆ. ಅದಾದ್ಮೇಲೆ ಮಾರನ್ ಒಂದು ಪ್ಲಾನ್ ಮಾಡಿ ಇವಾಗಲೇ ಒಂದು ಏರೋಪ್ಲೇನ್ ಕಂಪ್ನಿನ ಕಟ್ಟಿ ಫೇಮಸ್ ಆಗಿರುವಂತಹ ಪರೇಶ್ ಗೋಸ್ವಾಮಿನ ಮೀಟ್ ಮಾಡಬೇಕು ಅಂತ ತುಂಬಾ ದುಡ್ಡು ಖರ್ಚು ಮಾಡಿ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ತಗೊಂಡು ಏರ್ಪೋರ್ಟ್ ಗೆ ಬರ್ತಾನೆ. ಅಲ್ಲಿ ಅವನಿಗೆ ಚೈತ್ರ ರಾಮಸ್ವಾಮಿ ಅನ್ನೋರು ಪರಿಚಯ ಆಗ್ತಾರೆ. ಅವರು ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಅಲ್ಲಿ ಸೀನಿಯರ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರ ಲಗೇಜ್ ಜಾಸ್ತಿ ಇರೋದ್ರಿಂದ ಮಾರನ್ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಅದರಿಂದ ಅವರು ಮಾರನ್ಗೆ ತುಂಬಾನೇ ಚೆನ್ನಾಗಿ ಪರಿಚಯ ಆಗ್ತಾರೆ. ನಂತರ ಎಲ್ಲರೂ ಫ್ಲೈಟ್ ಒಳಗಡೆ ಬಂದು ಕೂರ್ತಾರೆ. ಅಲ್ಲಿಗೆ ಪರೇಶ್ ಗೋಸ್ವಾಮಿ ಕೂಡ ಬಂದಿರ್ತಾರೆ. ಸ್ವಲ್ಪ ಸಮಯದ ನಂತರ ಫ್ಲೈಟ್ ಅಲ್ಲಿಂದ ಹೊರಡುತ್ತೆ. ಅವಾಗ ಸರಿಯಾದ ಸಮಯನ ನೋಡಿ ಮಾರನ್ ಅವರ ಸೀಟ್ ಹತ್ರ ಬಂದು ಕೂತ್ಕೊಂಡು, ಸರ್ ನನ್ನ ಹೆಸರು ನಡು ಮಾರನ್ ಅಂತ, ನೀವೇ ನನ್ನ ಏರ್ಲೈನ್ ಕಂಪ್ನಿಗೆ ಮೇನ್ ಇನ್ಸ್ಪಿರೇಷನ್ ಅಂತ ಹೇಳ್ತಾನೆ. ಅವ್ನ್ ಮಾತನ್ನ ಕೇಳಿ ನರೇಶ್ ಗೋಸ್ವಾಮಿ ಅವನಿಗೆ ಥ್ಯಾಂಕ್ಸ್ ಕೊಟ್ಟು ಅವರ ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೊಂಡು, ನೀವು ಕೂಡ ಏರ್ಲೈನ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂತ ಕೇಳ್ತಾರೆ. ಅದಕ್ಕೆ ಮಾರನ್, ಹೌದು ಸರ್, ಈ ಸ್ಪೆಸಿಲಿಟಿ ಎಲ್ಲರಿಗೂ ತುಂಬಾ ಸುಲಭವಾಗಿ ಸಿಗ್ಬೇಕು. ಸಾಧಾರಣ ಜನಗಳು ಕೂಡ ಫ್ಲೈಟ್ ಗಳಲ್ಲಿ ಜರ್ನಿ ಮಾಡೋ ತರ ಮಾಡ್ಬೇಕು ಅಂತ ಇದೀನಿ. ಟಿಕೆಟ್ ಬುಕ್ ಮಾಡೋದಕ್ಕೆ ಎಲ್ಲರೂ ಟ್ರಾವೆಲ್ ಏಜೆಂಟ್ ಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಿಂದ ಅವರಿಗೆ ತುಂಬಾನೇ ಕಮಿಷನ್ ಹೋಗ್ತಿದೆ. ಅದನ್ನ ನಾವು ಬೈಪಾಸ್ ಮಾಡಬಹುದು. ಇಂಟರ್ನೆಟ್ ನ ಸಹಾಯದಿಂದ ಎಲ್ಲರೂ ತುಂಬಾ ಸುಲಭವಾಗಿ ಟಿಕೆಟ್ ಗಳನ್ನ ಬುಕ್ ಮಾಡೋ ತರ ಮಾಡಬಹುದು. ಎಲ್ಲ ಹಳ್ಳಿಗಳಲ್ಲಿರುವಂತಹ ಪೋಸ್ಟ್ ಆಫೀಸ್ ಮತ್ತೆ ರಿಲಯನ್ಸ್ ಪೆಟ್ರೋಲ್ ಬಂಕ್ ಗಳಲ್ಲಿ ಇಂಟರ್ನೆಟ್ ನ ವ್ಯವಸ್ಥೆ ಇದೆ. ಅದನ್ನ ನಾವು ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಂಟರ್ವರ್ಲ್ಡ್ ನ ಸಹಾಯದಿಂದ ಸಾಫ್ಟ್ವೇರ್ ನ ರೆಡಿ ಮಾಡಿ ಅದ್ರ ಮೂಲಕ ನಾವು ತುಂಬಾ ಸುಲಭವಾಗಿ ಎಲ್ಲಾ ಕಡೆ ಟಿಕೆಟ್ ಗಳನ್ನ ಬುಕ್ ಮಾಡೋ ತರ ಮಾಡಬಹುದು. ಅದರಲ್ಲೂ ನೀವು ಮನ್ಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಪರೇಶ್ ಗೋಸ್ವಾಮಿ, ಯಾವುದೇ ಕಾರಣಕ್ಕೂ ನಾನು ಮನ್ಸ್ ಮಾಡೋದಿಲ್ಲ. ಯಾಕಂದ್ರೆ ನನಗೆ ಈ ಕೂಲಿ ಜನಗಳನ್ನ, ಹಳ್ಳಿ ಜನಗಳನ್ನ ಮತ್ತೆ ಭಿಕ್ಷುಕರನ್ನ ಫ್ಲೈಟ್ ನಲ್ಲಿ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅವಾಗ ಮಾರನ್ ಅವರಿಗೆ, ಅದಕ್ಕೋಸ್ಕರ ನೀವು ಫ್ಲೈಟ್ ಟಿಕೆಟ್ ಗಳನ್ನ ಇಷ್ಟೊಂದು ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆ ಮಾತನ್ನ ಕೇಳಿ ಗೋಸ್ವಾಮಿಗೆ ಇನ್ನೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅದರಿಂದ ಅವರು ಮಾರನ್ನ ಎಕಾನಮಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಮಾರನ್ ಒಪ್ಪೋದಿಲ್ಲ. ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ, ಯಾರಾದ್ರೂ ನನ್ನನ್ನ ಮುಟ್ಟಿದ್ರೆ ಸರಿ ಇರೋದಿಲ್ಲ ಅಂತ ಹೇಳ್ತಾನೆ. ಅದರಿಂದ ಗೋಸ್ವಾಮಿಗೆ ಇನ್ನೂ ತುಂಬಾ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಅವರು ಹೋಗ್ತಿರುವಂತ ಫ್ಲೈಟ್ ನೇ ರಿಟರ್ನ್ ಮಾಡಿ, ನೀನು ಬರೀ ಟಿಕೆಟ್ ತಗೊಂಡಿದ್ಯಾ, ಆದ್ರೆ ನಾನು ಈ ಫ್ಲೈಟ್ ನೇ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆ ಮಾತಿಂದ ಮಾರನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅದಾದ್ಮೇಲೆ ಮಾರನ್ ಫ್ಲೈಟ್ ಇಳಿದು ವಾಪಸ್ ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿಗೆ SCI ವೆಂಚರ್ ಕ್ಯಾಪಿಟಲಿಸ್ಟ್ ಆದ ಪ್ರಕಾಶ್ ಬಾಬು ಬಂದು, ಮಾರನ್, ನಾನು ಕೂಡ ನೀನು ಹೋಗ್ತಿದ್ದಂತ ಫ್ಲೈಟ್ ಒಳಗಡೆ ಇದ್ದೆ, ನನ್ಗೆ ನಿನ್ನ ಐಡಿಯಾ ತುಂಬಾ ಇಷ್ಟ ಆಯ್ತು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯ ಅಂತ ಕೇಳ್ತಾರೆ. ಹಾಗಾಗಿ ಮಾರನ್ ಅವರನ್ನ ಒಂದು ಉಡುಪಿ ಹೋಟೆಲ್ ಕರ್ಕೊಂಡ್ ಬಂದು ಅವರಿಗೆ ಒಂದು ಮಸಾಲೆ ದೋಸೆ ಕೊಡ್ಸಿ ಇದನ್ನ ತಿನ್ನಿ ಸರ್ ಅಂತ ಹೇಳ್ತಾನೆ. ಅದರಿಂದ ಪ್ರಕಾಶ್ ಬಾಬು ಆ ದೋಸೆನ
ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವಾಗ ಮಾರನ್ ಅವರಿಗೆ, ಸರ್ ಇದೇ ದೋಸೆನ 5 ಸ್ಟಾರ್ ಹೋಟೆಲ್ ನಲ್ಲಿ ತುಂಬಾ ಕಾಸ್ಟ್ಲಿ ಬೆಲೆಗೆ ಮಾರ್ತಾರೆ, ಇದೇ ತರ ನಮ್ಮ ಫ್ಲೈಟ್ ನಲ್ಲೂ ಕೂಡ ಆಗ್ತಾ ಇದೆ. ಸರ್ 1 ಗಂಟೆ ಜರ್ನಿಗೆ ಊಟ ತಿಂಡಿ ನ್ಯೂಸ್ ಪೇಪರ್ ಮ್ಯಾಗಝಿನ್ ಎಲ್ಲ ಯಾಕೆ ಬೇಕು ಸರ್? ಇದನ್ನೆಲ್ಲ ನಾವು ಸ್ಟಾಪ್ ಮಾಡಿದ್ರೆ 10% ಸೇವ್ ಮಾಡಬಹುದು. ಅದು ಅಲ್ಲದೆ ದಿನಕ್ಕೆ 3 ಶಿಫ್ಟ್ ಗಳನ್ನ ಪ್ಲಾನ್ ಮಾಡಿದ್ರೆ 8 ರಿಂದ 16 ಗಂಟೆಗಳ ಕಾಲ ನಾವು ಫ್ಲೈ ಮಾಡಬಹುದು. ಎಕ್ಸ್ಟ್ರಾ ಎಂಪ್ಲಾಯ್ಸ್ ಗಳು ಎಕ್ಸ್ಟ್ರಾ ಖರ್ಚುಗಳನ್ನ ಕಮ್ಮಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಟ್ರೈನ್ ಟಿಕೆಟ್ ಬೆಲೆಗೆ ಫ್ಲೈಟ್ ಟಿಕೆಟ್ ಗಳನ್ನ ಕೊಡಬಹುದು ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ಪ್ರಕಾಶ್ ಬಾಬು ತುಂಬಾ ಇನ್ಸ್ಪೈರ್ ಆಗಿ ಮುಂದಿನ ತಿಂಗಳು 8ನೇ ತಾರೀಕು ನಮ್ಮ ಹೆಡ್ ಆಫೀಸಿಗೆ ಬಂದು ಅಲ್ಲಿ ನಿನ್ನ ಪ್ರಾಜೆಕ್ಟ್ ಬಗ್ಗೆ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅದರಿಂದ ಮಾರನ್ಗೆ ತುಂಬಾನೇ ಖುಷಿ ಆಗುತ್ತೆ. ಅವನ ಖುಷಿ ಹೇಗಿರುತ್ತೆ ಅಂದ್ರೆ ಬೈಕ್ ನ ಅವನು ಫ್ಲೈಟ್ ತರ ಫ್ಲೈ ಮಾಡೋದಷ್ಟು ಖುಷಿ ಆಗ್ತಿರುತ್ತೆ. ಅದೇ ಖುಷಿಲಿ ಅವನು ಕಾಳನ್ನ ಕರ್ಕೊಂಡು ಸುಂದ್ರಿನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಸುಂದ್ರಿ ಅವರಿಗೆ ನನ್ಗೆ ಮದ್ವೆ ಆಗಿ 2 ಮಕ್ಳಿದಾವೆ ಅಂತ ಹೇಳಿ ನಿನ್ನ ಕಂಪ್ನಿ ಕತೆ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಮಾರನ್ ಇನ್ 1 ತಿಂಗಳಲ್ಲಿ ಶುರು ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಅಷ್ಟಲ್ಲೇ ಅಲ್ಲೇ ಪಕ್ಕದಲ್ಲಿದ್ದಂತಹ ಮಕ್ಕಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಸುಂದ್ರಿ ಆ ಮಕ್ಳುಗಳನ್ನ ಸಮಾಧಾನ ಮಾಡ್ತಿರ್ತಾಳೆ. ಅದನ್ನ ನೋಡಿ ಮಾರನ್ಗೆ ತುಂಬಾನೇ ಬೇಜಾರಾಗುತ್ತೆ. ಇಷ್ಟ ಬೇಗ ಇವಳು ಮದ್ವೆ ಆಗಿ 2 ಮಕ್ಳು ತಾಯಿ ಆಗಿದ್ದಾಳಲ್ಲ ಅಂತ ಅನ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಕಾಳಾಗಿ ಸುಂದ್ರಿ ಇನ್ನು ಮದ್ವೆ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ವಿಷಯನ ಅವನು ಇಮಿಡಿಯೇಟ್ ಆಗಿ ಮಾರನ್ ಹತ್ರ ಹೇಳ್ತಾನೆ. ಅದರಿಂದ ಮಾರನ್ ನೇರವಾಗಿ ಮತ್ತೆ ಸುಂದ್ರಿ ಹತ್ರ ಹೋಗಿ ಇನ್ಮೇಲೆ ನಾವಿಬ್ರು ಟೈಮ್ ವೇಸ್ಟ್ ಮಾಡೋದ್ ಬೇಡ, ನನ್ನ ಹೊಲನ ಬಾಳೆ ತೋಟ ಮಾಡಿದೀನಿ, ಇನ್ 1 ತಿಂಗಳಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ, ನಿನ್ನನ್ನ ಸಾಕೋದಕ್ಕೆ ಇಷ್ಟು ಸಾಕುತ್ತಾನೆ ಅಂತ ಕೇಳ್ತಾನೆ. ಅವಾಗ್ಲೂ ಕೂಡ ಸುಂದ್ರಿ ಮಾರನ್ಗೆ ಕೆಲವು ಕಂಡೀಷನ್ಸ್ ಗಳನ್ನ ಹಾಕಿ ಮದ್ವೆಗೆ ಒಪ್ಕೊಳ್ತಾಳೆ. ಹಾಗಾಗಿ ಅವರಿಬ್ರಿಗೂ ಮದ್ವೆ ಆಗುತ್ತೆ. ಇಬ್ರು ಸೇರಿ ಸಿಟಿನಲ್ಲಿ ಒಂದು ಮನೆ ಮಾಡ್ತಾರೆ. ಹಾಗೆ ಸುಂದ್ರಿ ಕೂಡ ಬೇಕರಿ ಇಡೋದಕ್ಕೆ ಒಂದು ಜಾಗನ ಸೆಲೆಕ್ಟ್ ಮಾಡ್ತಾಳೆ. ಹೀಗಿರ್ಬೇಕಾದ್ರೆ ಮಾರನ್ SCI ವೆಂಚರ್ ಹೆಡ್ ಕ್ವಾರ್ಟರ್ ಬಂದು ಅವನ ಐಡಿಯಾಸ್ ನೆಲ್ಲ ಎಲ್ಲರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ, ಸರ್ ನಮ್ಮ ಈ ಪ್ರಾಜೆಕ್ಟ್ ಗೆ 10 ಕೋಟಿಗಿಂತ ಜಾಸ್ತಿ ಹಣ ಬೇಕಾಗಿಲ್ಲ, ನಾವು ಫ್ಲೈಟ್ಸ್ ಗಳನ್ನ ಕೊಂಡ್ಕೊಳ್ಳೋದಕ್ಕಿಂತ ರೆಂಟಿಗೆ ತಗೊಂಡ್ರೆ ತುಂಬಾನೇ ಬೆಟರ್. ಪ್ಲೇನ್ AM ಕಂಪ್ನಿಯವರು ಅವರ ಫ್ಲೈಟ್ಸ್ ಗಳನ್ನ ತುಂಬಾ ಕಮ್ಮಿ ಬೆಲೆಗೆ ರೆಂಟಿಗೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾಗಿ ನೀವು ಆದಷ್ಟು ಬೇಗ ಈ ಪ್ರಾಜೆಕ್ಟ್ ನ ಓಕೆ ಮಾಡಿ ಅಂತ ಹೇಳ್ತಾನೆ. ಅವನ ಐಡಿಯಾಸ್ ಗಳು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಅದರಿಂದ ಅವ್ರುಗಳು ಮಾರನ್ ಕಂಪ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಫಂಡ್ ನ ರಿಲೀಸ್ ಮಾಡ್ತಾರೆ. ಹಾಗಾಗಿ ಅವನಿವಾಗ DGC ಹತ್ರ ಲೈಸೆನ್ಸ್ ತಗೊಂಡ್ರೆ ಏರ್ಲೈನ್ ನ ಸ್ಟಾರ್ಟ್ ಮಾಡಬಹುದು. ಆ ವಿಷಯನ ಕೇಳಿ ಮಾರನ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವಾಗ ಪ್ರಕಾಶ್ ಬಾಬು ಮಾರನ್ಗೆ ಒಂದು ಸಲಹೆ ಕೊಡ್ತಾರೆ. ಅದೇನಂದ್ರೆ ಫಂಡ್ ರಿಲೀಸ್ ಆಗೋದಕ್ಕೆ ಏನಿಲ್ಲ ಅಂದ್ರೂ ಇನ್ನ 4 ರಿಂದ 5 ತಿಂಗಳಾಗುತ್ತೆ. ಅಷ್ಟರಲ್ಲಿ ನೀನು ಫ್ಲೈಟ್ಸ್ ಗಳಿಗೆ ಅಡ್ವಾನ್ಸ್ ಮಾಡಿ ಅವುಗಳನ್ನ ಬ್ಲಾಕ್ ಮಾಡ್ಬಿಡು. ಇಲ್ಲ ಅಂದ್ರೆ ನಮ್ಮ ಐಡಿಯಾ ಲೀಕ್ ಆದ್ರೆ ಆ ಫ್ಲೈಟ್ ಗಳು ಇನ್ನೂ ದುಬಾರಿ ಆಗಬಹುದು ಅಂತ ಹೇಳ್ತಾರೆ. ಅದಕ್ಕೆ ಮಾರನ್ ಕೂಡ ಒಪ್ಕೊಳ್ತಾನೆ. ಹಾಗಾಗಿ ಅವನು ಒಬ್ರು ಫೈನಾನ್ಸರ್ ಹತ್ರ ಅವನ ಹೊಲನ ಅಡ ಇಟ್ಟು 47 ಲಕ್ಷ ಬಡ್ಡಿ ತಗೊಳ್ತಾನೆ. ಅದಾದ್ಮೇಲೆ ಮಾರನ್ ಡೆಲ್ಲಿಯಲ್ಲಿರುವಂತಹ DGCಯ ಆಫೀಸಿಗೆ ಲೈಸೆನ್ಸ್ ತಗೊಳ್ಳೋದಕ್ಕೆ ಅಂತ ಬರ್ತಾನೆ. ಆದ್ರೆ ಅಲ್ಲಿರುವಂತಹ ಆಫೀಸರ್ ಮಾರನ್ನ ಬೇಕು ಅಂತಾನೆ ಕಾಯಿಸ್ತಾ ಇರ್ತಾರೆ. ಅವರ ಹೆಸರು ಅನಂತ್ ನಾರಾಯಣ್ ಅಂತ. ಮಾರನ್ ಎಲ್ಲರಿಗಿಂತ ಮುಂಚೆ ಬಂದಿದ್ರು ಕೂಡ ಅವನಿಗೆ ಅವರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕೊಡ್ತಿರೋದಿಲ್ಲ. ಅದರಿಂದ ಮಾರನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರೂ ಅವನು ಆ ಆಫೀಸರ್ ಹೊರಗಡೆ ಬರೋವರೆಗೂ ಕಾದು ಅವರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಾಗ್ಲೂ ಕೂಡ ಅವರು ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾಳೆ ಬಂದ್ ನೋಡಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಅದಕ್ಕೂ ಕೂಡ ಮಾರನ್ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ದೆ ನಾಳೆ ಮತ್ತೆ ಅವರನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಅವತ್ತು ಕೂಡ ಅವನಿಗೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಅವರ PA ಬಂದು ಸರ್ 1 ವಾರ ರಜಾ ಇದಾರೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಮಾರನ್ಗೆ ತುಂಬಾ ಅಂದ್ರೆ ತುಂಬಾನೇ ನೋವಾಗುತ್ತೆ. ಆ ಸಮಯದಲ್ಲಿ ಆ PA ಮಾರನ್ಗೆ ಒಂದ್ ಮಾತು ಹೇಳ್ತಾರೆ. ಅದೇನಂದ್ರೆ ನಿನ್ಗೆ ರತನ್ ಟಾಟಾ ಗೊತ್ತಾ? ಅವರು ಏರ್ಲೈನ್ ಸ್ಟಾರ್ಟ್ ಮಾಡೋದಕ್ಕೆ 20 ವರ್ಷ ಈ ಆಫೀಸಿಗೆ ಅಲ್ದಾಡಿದಾರೆ. ಅವ್ರ ಕೈಲೇ ಏನು ಆಗ್ಲಿಲ್ಲ, ಇನ್ನ ನಿನ್ ಕೈಲಿ ಏನಾಗುತ್ತೆ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅವಾಗ ಮಾರನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಸಾಲ ಕೊಟ್ಟಿರೋರು ಬೇರೆ ಬಡ್ಡಿ ಕೊಡಿ ಅಂತ ತುಂಬಾ ಹಿಂಸೆ ಕೊಡ್ತಿರ್ತಾರೆ. ಆ ದುಡ್ಡನ್ನ ಅವನು ಆಲ್ರೆಡಿ ಫ್ಲೈಟ್ ಪೇಂಟಿಂಗ್ಗೋಸ್ಕರ ಖರ್ಚು ಮಾಡಿರ್ತಾನೆ. ಅದರಿಂದ ಅವನ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿರುತ್ತೆ. ಆದ್ರೆ ಆ ಸಮಯದಲ್ಲಿ ರೇಡಿಯೋದಲ್ಲಿ ಒಂದು ಸಂದರ್ಶನ ಬರ್ತಿರೋದು ಅವನಿಗೆ ಕೇಳಿಸುತ್ತೆ. ಅದರಲ್ಲಿ ರಾಷ್ಟ್ರಪತಿಗಳನ್ನ ಚೈತ್ರ ರಾಮಸ್ವಾಮಿ ಅವರು ಸಂದರ್ಶನ ಮಾಡ್ತಿರ್ತಾರೆ. ಆ ವಾಯ್ಸ್ ನ ಕೇಳಿ ಮಾರನ್ ಇಮಿಡಿಯೇಟ್ ಆಗಿ ಚೈತ್ರ ರಾಮಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಅವರ ಸಹಾಯನ ತಗೊಂಡು ರಾಷ್ಟ್ರಪತಿಗಳನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಕೊನೆ ಸಮಯದಲ್ಲಿ ಮಾರನ್ ಹತ್ರ ID ಕಾರ್ಡ್ ಇಲ್ದೇ ಇರೋದ್ರಿಂದ ಅವರನ್ನ ಒಳಗಡೆ ಬಿಡೋದಿಲ್ಲ. ಅವಾಗ ಮಾರನ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆದ್ರೂ ಅವರು ಅವನನ್ನ ಒಳಗಡೆ ಬಿಡೋದೇ ಇಲ್ಲ. ಅಷ್ಟರಲ್ಲಿ ದೇವ್ರ ದಯದಿಂದ ರಾಷ್ಟ್ರಪತಿಗಳೇ ಅವರನ್ನ ಒಳಗಡೆ ಕರೀತಾರೆ. ಆ ಸಮಯದಲ್ಲಿ ಅಬ್ದುಲ್ ಕಲಾಂನವರು ರಾಷ್ಟ್ರಪತಿ ಆಗಿರ್ತಾರೆ. ಅವ್ರ ಹತ್ರ ಮಾರನ್ ಅವನ ಎಲ್ಲ ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನಂದ್ರೆ ಈ ಹಿಂದೆ ಮಾರನ್ ಏರ್ ಫೋರ್ಸ್ ನಲ್ಲಿ ಇದ್ದಾಗ ಅವನ ತಂದೆಗೆ ತುಂಬಾ ಸೀರಿಯಸ್ ಆಗಿದೆ ಅಂತ ಅವನ ತಾಯಿ ಕಾಲ್ ಮಾಡ್ತಾರೆ. ಅದರಿಂದ ಮಾರನ್ ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಡ್ತಾನೆ. ಅವಾಗ ಅವನ ಹತ್ರ ಫ್ಲೈಟ್ ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ದುಡ್ಡಿರೋದಿಲ್ಲ. ಅದರಿಂದ ಚೈತನ್ಯ ಅವನಿಗೆ ದುಡ್ಡು ಕೊಡ್ತಾನೆ. ಹಾಗಾಗಿ ಹೇಗೋ ಮಾಡಿ ತುಂಬಾ ಬೇಗ ಮಾರನ್ ಏರ್ಪೋರ್ಟಿಗೆ ಬಂದು ತಲುಪ್ತಾನೆ. ಆದ್ರೆ ಅಷ್ಟೊತ್ತಿಗೆ ಎಲ್ಲ ಸೀಟ್ಗಳು ಬುಕ್ ಆಗಿ ಬಿಸ್ನೆಸ್ ಕ್ಲಾಸ್ ಮಾತ್ರ ಬಾಕಿ ಇರುತ್ತೆ. ಅದಕ್ಕೆ 11,200 ಬೇಕಾಗಿರುತ್ತೆ. ಇವಾಗ ಮಾರನ್ ಹತ್ರ ಕೇವಲ 6,000 ಮಾತ್ರ ಇರುತ್ತೆ ಅಷ್ಟೇ. ಆ ಫ್ಲೈಟ್ ನ ಬಿಟ್ರೆ ಇನ್ನ 2 ಡೇಸ್ ಯಾವ್ದು ಅವನ ಊರ್ ಕಡೆ ಫ್ಲೈಟ್ ಇರೋದಿಲ್ಲ. ಆ ವಿಷಯನ ಕೇಳಿ ಮಾರನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ.
ಇನ್ನ 5 ಮಿನಿಟ್ಸ್ ನಲ್ಲಿ ಆ ಫ್ಲೈಟ್ ಕೂಡ ಟೇಕ್ ಆಫ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದರಿಂದ ಮಾರನ್ ಅಲ್ಲಿದ್ದಂತಹ ಪ್ಯಾಸೆಂಜರ್ಸ್ ಗಳ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಯಾರು ಸಹಾಯ ಮಾಡೋದಿಲ್ಲ. ಹಾಗಾಗಿ ಅವನು ಬೇರೆ ಕಡೆ ಬಂದು ಅವನ ಕಷ್ಟನ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ದುಡ್ಡಿಗೋಸ್ಕರ ಬೇಡ್ತಾ ಇರ್ತಾನೆ. ನನಗೆ ಸಾಲ ಕೊಡಿ, ನಾನು ಮತ್ತೆ ಅದನ್ನ ನಿಮ್ಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಅವನ ಅಡ್ರೆಸ್ ನ ಒಂದು ಬುಕ್ ನಲ್ಲಿ ಬರ್ದು ಅದನ್ನ ಎಲ್ಲರಿಗೂ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ಅವಾಗ್ಲೂ ಕೂಡ ಅವನಿಗೆ ಯಾರು ಹೆಲ್ಪ್ ಮಾಡೋದಿಲ್ಲ. ಅದರಿಂದ ಮಾರನ್ ಅವನ ಯೂನಿಫಾರ್ಮ್ ನ ಎಲ್ಲರಿಗೂ ತೋರಿಸಿ, ನಾನೊಬ್ಬ ಏರ್ ಫೋರ್ಸ್ ಆಫೀಸರ್, ತುಂಬಾ ಕಷ್ಟದಲ್ಲಿದ್ದೀನಿ, ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಕಾಲ್ ಹಿಡಿಯೋದಕ್ಕೂ ಕೂಡ ಹೋಗ್ತಾ ಇರ್ತಾನೆ. ಅವಾಗ್ಲೂ ಕೂಡ ಯಾರು ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ನವ್ರು ಬಂದು ಅವನನ್ನ ಹೊರಗಡೆ ಹಾಕ್ತಾರೆ. ಆದ್ರೂ ಮಾರನ್ ಅವನ ಪ್ರಯತ್ನನ ಬಿಡೋದಿಲ್ಲ. ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಊರ್ ಕಡೆ ಹೋಗ್ತಾ ಇರ್ತಾನೆ. ಆದ್ರೆ ಅವನ ಗ್ರಹಚಾರಕ್ಕೆ ಆ ಟ್ಯಾಕ್ಸಿ ಕೂಡ ಮಧ್ಯದಲ್ಲೇ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಮಾರನ್ ಲಾರಿನ ಇಟ್ಕೊಂಡು ಸ್ವಲ್ಪ ದೂರ ಬರ್ತಾನೆ. ಇನ್ ಸ್ವಲ್ಪ ದೂರ ಬೈಕ್ ನಲ್ಲಿ ಡ್ರಾಪ್ ತಗೊಳ್ತಾನೆ. ಹೀಗೆ ಒಂದಲ್ಲ ಒಂದು ವೆಹಿಕಲ್ ಗಳನ್ನ ಇಟ್ಕೊಂಡು ಕೊನೆದಾಗಿ ಟ್ರೈನ್ ನಲ್ಲಿ ಬಂದು ಅವನ ಊರಿಗೆ ತಲುಪ್ತಾನೆ. ಅಷ್ಟೊತ್ತಿಗಾಗ್ಲೇ ಅವನ ಊರಿನಲ್ಲಿ ರೈಲ್ವೆ ಸ್ಟೇಷನ್ ಆಗಿ ಎಲ್ಲ ರೈಲ್ಗಳು ಅಲ್ಲಿ ಸ್ಟಾಪ್ ಆಗ್ತಿರ್ತವೆ. ಅದನ್ನ ನೋಡಿ ಮಾರನ್ಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅವನು ಮನೆಗ್ ಬರೋಷ್ಟ್ರಲ್ಲಿ ಅವನ್ ತಂದೆ ತೀರೋಗಿ ಎಲ್ಲಾ ಕಾರ್ಯಗಳು ಮುಗ್ದೋಗಿರ್ತವೆ. ಕೊನೆಗೂ ಅವನ್ ತಂದೆ ಹೇಳ್ದಾಗೇನೆ ಮಾರನ್ ಅವರನ್ನ ಕೊನೆ ಸಮಯದಲ್ಲಿ ನೋಡೋದಕ್ಕೂ ಆಗ್ಲಿಲ್ಲ, ಮುಟ್ಟೋದಕ್ಕೂ ಕೂಡ ಆಗ್ಲಿಲ್ಲ. ಅದ್ರಿಂದ ಮಾರನ್ಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಅವನ್ ತಾಯಿ ಕೂಡ ಮಾರನ್ಗೆ ಎಲ್ಲ ಮುಗಿದ್ಮೇಲೆ ಯಾಕೆ ಬಂದೆ ಅಂತ ಬೈತಾ ಅವರು ಕೂಡ ಸಖತ್ ದುಃಖ ಪಡ್ತಿರ್ತಾರೆ. ಮಾರನ್ ತಂದೆ ಅವನ ಜೊತೆ ಮಾತಾಡದಿದ್ರು ಕೂಡ ಅವರ ಮಾತುಗಳನ್ನೆಲ್ಲ ಕೆಲವು ಪತ್ರಗಳಲ್ಲಿ ಬರ್ದಿಟ್ಟಿರ್ತಾರೆ. ಅದನ್ನೆಲ್ಲ ಓದ್ತಾ ಇದ್ರೆ ಮಾರನ್ಗೆ ಕರಳು ಕಿತ್ ಬರೋಷ್ಟು ದುಃಖ ಆಗ್ತಿರುತ್ತೆ. ಅಷ್ಟ್ರ ಮಟ್ಟಿಗೆ ಅವನ ತಂದೆ ಅವನನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಆದ್ರೂ ಅದನ್ನ ಅವನ್ ಮುಂದೆ ಯಾವತ್ತೂ ತೋರ್ಸ್ಕೊಂಡಿರೋದಿಲ್ಲ. ಆ ಸ್ಟೋರಿನೆಲ್ಲ ಮಾರನ್ ಪಿಂಟು ಪಿಂಟಾಗಿ ರಾಷ್ಟ್ರಪತಿಗಳ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಮೇನ್ ಆಗಿ ಅವನ ಕನ್ಸು ಏನು ಅನ್ನೋದನ್ನ ರಾಷ್ಟ್ರಪತಿಗಳ ಮುಂದೆ ಹೇಳ್ತಾನೆ. ಹಾಗಾಗಿ ರಾಷ್ಟ್ರಪತಿಗಳು ಅವನಿಗೆ ಲೈಸೆನ್ಸ್ ಕೊಡೋದಕ್ಕೆ ಅನುಮತಿ ಕೊಡ್ತಾರೆ. ಅದರಿಂದ ಅನಂತ್ ನಾರಾಯಣ್ ಕೂಡ ಲೈಸೆನ್ಸ್ ನ ಸ್ಯಾಂಕ್ಷನ್ ಮಾಡ್ತಾನೆ. ಹಾಗಾಗಿ ಅವನು ಎಲ್ಲರನ್ನೂ ಕರ್ಕೊಂಡ್ ಬಂದು ಅವ್ರುಗಳು ತಗೊಳ್ತಿರುವಂತ ಫ್ಲೈಟ್ ನ ತೋರಿಸ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ಚೈತನ್ಯ ಮಾರನ್ಗೆ ಕಾಲ್ ಮಾಡಿ, ನಮ್ಮ ಫ್ಲೈಟ್ಸ್ ಗಳೆಲ್ಲ ನಮ್ಮಿಂದ ಮಿಸ್ ಆಗ್ತಾ ಇದಾವೆ, ಪ್ಲೈನ್ AM ನವರು ನಮ್ಮ ಡೀಲ್ ನ ಕ್ಯಾನ್ಸಲ್ ಮಾಡಿದ್ದಾರೆ, ನಮ್ಗೆ ಲೈಸೆನ್ಸ್ ಕೊಟ್ಟಿರುವಂತಹ DGCN ಅವ್ರಿಗೆ ಬೋಯಿಂಗ್ ನ ಬ್ಲೂ ಪ್ರಿಂಟ್ ಬೇಕಂತೆ. ಅದರಿಂದ ಪ್ಲೇನ್ AM ನವರು ಅವರ ಫ್ಲೈಟ್ ಗಳನ್ನ ಇನ್ನ 2 ದಿನಗಳಲ್ಲಿ ವಾಪಸ್ ತಗೊಂಡು ಹೋಗ್ತಾರಂತೆ. ಅಷ್ಟೇ ಅಲ್ಲದೆ ಅವರು ನಮ್ಗೆ 50 ಲಕ್ಷ ಫೈನ್ ಹಾಕಿದ್ದಾರೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಮಾರನ್ ಇಮಿಡಿಯೇಟ್ ಆಗಿ ಅಲ್ಲಿಂದ ಡೆಲ್ಲಿಗೆ ಹೊರಡ್ತಾನೆ. ಅಲ್ಲಿ ಅವನು ಮತ್ತೆ ಅನಂತ್ ನಾರಾಯಣ್ ಹತ್ರ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವರು ಹಾಕಿರುವಂತ ಫೈನ್ ನ ವಾಪಸ್ ತಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅದು ಅಲ್ಲದೆ ಅವರು ಬೇಕು ಅಂತಾನೆ ಬೋಯಿಂಗ್ ನ ಬ್ಲೂ ಪ್ರಿಂಟ್ ಕೇಳ್ತಾ ಇರ್ತಾರೆ. ಅದರಿಂದ ಮಾರನ್ಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೂ ಅವನ ಕೈಲಿ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಪ್ರಕಾಶ್ ಬಾಬು ಹತ್ರ ಬಂದು ಅವರಿಗೆ ಎಲ್ಲ ವಿಷಯನ ತಿಳಿಸ್ತಾನೆ. ಅವಾಗ ಅವರು ಪರೇಶ್ ಗೋಸ್ವಾಮಿ ಅವರ ಪರ್ ಆನಮ್ ಇನ್ಕಮ್ 647.38 ಕ್ರೋರ್, ನೀನು ಅವರನ್ನೇ ಪಾರ್ಟ್ನರ್ ಮಾಡ್ಕೊಂಡು ಅವರ ಬಿಸ್ನೆಸ್ ನ ಹಾಳ್ ಮಾಡ್ಬೇಕು ಅಂತ ಇದೆಯಾ? ಅವರು ನಿನ್ನನ್ನ ಸುಮ್ನೆ ಬಿಡ್ತಾರ? ಅವರೇ ನನ್ನ ನಿನ್ನ ಹತ್ರ ಕಳ್ಸಿದ್ದು. ಯಾಕಂದ್ರೆ ನಮ್ಮ ಕಂಪ್ನಿಗೆ ಅವರೇ ಮೇನ್ ಇನ್ವೆಸ್ಟರ್. ನೀನು ಫ್ಲೈಟ್ ನಲ್ಲಿ ಅವರನ್ನ ಮೀಟ್ ಮಾಡಿದ್ದೀನೇ ನಿನ್ನ ಪ್ಲಾನ್ ನ ಹಾಳ್ ಮಾಡೋದಕ್ಕೆ ಅಂತ ಅವರು ನನ್ನ ನಿನ್ನಿಂದೆ ಬಿಟ್ರು. ಇವಾಗ ನೀನ್ ತಗೊಂಡಿರುವಂತಹ ಸಾಲನ ಜೀವನ್ ಪರ್ಯಂತ ದುಡಿದು ತೀರ್ಸಿದ್ರು. ನಿನ್ ಕೈಲಿ ತೀರ್ಸೋದಕ್ಕೆ ಆಗೋದಿಲ್ಲ. ಆದ್ರೆ ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಪರೇಶ್ ಅವರು ನಿನ್ ಬಗ್ಗೆ 10 ನಿಮಿಷ ಯೋಚನೆ ಮಾಡಿದ್ಕೇನೆ ನಿನ್ನ ಪರಿಸ್ಥಿತಿ ಈ ರೀತಿ ಆಗಿದೆ. ಇದಕ್ಕಿಂತ ಜಾಸ್ತಿ ಯೋಚನೆ ಮಾಡಿದ್ರೆ ನಿನ್ ಕತೆ ಅಷ್ಟೇ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಮಾರನ್ಗೆ ತುಂಬಾನೇ ದುಃಖ ಆಗುತ್ತೆ. ಅವ್ನ್ ಬೈ ಮಾಡಿರುವಂತ ಫ್ಲೈಟು ಅವ್ನ್ ಕಣ್ಮುಂದೆನೆ ಇರುತ್ತೆ. ಆದ್ರೆ ಇವಾಗ ಅದು ಅವ್ನ್ದಾಗಿರೋದಿಲ್ಲ. ಅದನ್ನ ನೆನ್ಸ್ಕೊಂಡು ಮಾರನ್ ಸಖತ್ ಅಳ್ತಾ ಇರ್ತಾನೆ. ಆ ಕೋಪದಲ್ಲಿ ಅವನು ಪರೇಶ್ ಗೋಸ್ವಾಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಅವನ ಕಡೆಯವರೆಲ್ಲ ಅವನನ್ನ ಇಟ್ಕೊಂಡ್ ಬಿಡ್ತಾರೆ. ಆ ಸಮಯದಲ್ಲಿ ಪರೇಶ್ ಗೋಸ್ವಾಮಿ ಮೇಲ್ಗಡೆ ಫ್ಲೋರ್ ನಲ್ಲಿ ನಿಂತ್ಕೊಂಡು ಮಾರನ್ ಕಡೆನೆ ನೋಡ್ತಾ ಇರ್ತಾನೆ. ಆದ್ರೂ ಮಾರನ್ಗೆ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಈಗಿರ್ಬೇಕಾದ್ರೆ ಒಂದಿನ ಮಾರನ್ ಅದೇ ಬೇಜಾರದಲ್ಲಿರ್ತಾನೆ. ಆ ಸಮಯದಲ್ಲಿ ಅವನ ಹತ್ರ ಸುಂದ್ರಿ ಬಂದು ಮಾರನ್ಗೆ, ನೀನು ಈ ಕೆಲ್ಸನ ಬಿಟ್ಟು ಬೇರೆ ಏನಾದ್ರೂ ಕೆಲ್ಸ ಮಾಡೋ, ನಿನ್ಗೂ ಬೇಜಾರ್ ಕಳ್ದಂಗ್ ಆಗುತ್ತೆ ಅಂತ ಹೇಳ್ಬಿಡ್ತಾಳೆ. ಅದರಿಂದ ಅವರಿಬ್ರು ಮಧ್ಯೆ ಜಗಳ ಆಗುತ್ತೆ. ಆ ಸಮಯದಲ್ಲಿ ಮಾರನ್ ಸುಂದ್ರಿಗೆ, ನಿನ್ಗೆ ನನ್ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನ್ ಇಲ್ಲಿಂದ ಹೋಗ್ಬಹುದು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಸುಂದ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಅದರಿಂದ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಸ್ವಲ್ಪ ಸಮಯ ಕಳೆಯುತ್ತೆ. ಮಾರನ್ಗೂ ಸ್ವಲ್ಪ ಸಿಟ್ಟು ಕಮ್ಮಿ ಆಗುತ್ತೆ. ಅವಾಗ ಅವನಿಗೆ ಅವನ ಹೆಂಡತಿಗೆ ಬೈದಿದ್ದು ತಪ್ಪು ಅಂತ ಗೊತ್ತಾಗುತ್ತೆ. ಅದರಿಂದ ಅವನು ಸುಂದ್ರಿ ಹತ್ರ ಸಾರಿ ಕೇಳೋದಕ್ಕೆ ಅಂತ ಬರ್ತಾನೆ. ಆದ್ರೆ ಸುಂದ್ರಿ ಮನೆ ಒಳಗಡೆ ಇರೋದಿಲ್ಲ. ಹಾಗಾಗಿ ಮಾರನ್ ಎಲ್ಲಾ ಕಡೆ ಅವಳನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಳ ಬೇಕರಿ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲಾ ಕಡೆ ಹುಡುಕ್ತಾನೆ. ಆದ್ರೆ ಎಲ್ಲೂ ಅವನಿಗೆ ಸುಂದ್ರಿ ಕಾಣೋದಿಲ್ಲ. ಅದೇ ಬೇಜಾರದಲ್ಲಿ ಅವನು ಮತ್ತೆ ವಾಪಸ್ ಮನೆಗೆ ಬರ್ತಾನೆ. ಅಷ್ಟರಲ್ಲಿ ಸುಂದ್ರಿ ಮತ್ತೆ ಮನೆಗೆ ವಾಪಸ್ ಬಂದಿರ್ತಾಳೆ. ಅವಳನ್ನ ನೋಡಿ ಮಾರನ್ ಓಡೋಗಿ ಅವಳನ್ನ ತಪ್ಕೊಳ್ತಾನೆ. ಅವಾಗ ಸುಂದ್ರಿ ಅವನಿಗೆ ಪ್ರೆಗ್ನೆಂಟ್ ಆಗಿರುವಂತ ವಿಷಯನ ತಿಳಿಸ್ತಾಳೆ. ಆ ವಿಷಯನ ಕೇಳಿ ಮಾರನ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಮಾರನ್ಗೆ ಗುಬ್ಬಚ್ಚಿ ನೋಡಿ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ದೊಡ್ಡ ಫ್ಲೈಟ್ ಗಿಂತ ಚಿಕ್ಕ ಪ್ಲೈನ್ ನಲ್ಲಿ ಆದಾಯ ಜಾಸ್ತಿ ಇದೆ, ಅದಕ್ಕೆ ಫ್ಯೂಲ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ, ಅದರಿಂದ ಟಿಕೆಟ್ ಬೆಲೆನ ಇನ್ನೂ ಕಮ್ಮಿ ಮಾಡಬಹುದು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಇದುವರೆಗೂ ಆ ರೀತಿ ಐಡಿಯಾನ ಯಾರು ಕೂಡ ಯೂಸ್ ಮಾಡಿರೋದಿಲ್ಲ. ಕಾರ್ಗೋ ಪ್ಲೈನ್ಸ್ ಗಳನ್ನ ಪ್ಯಾಸೆಂಜರ್ ಫ್ಲೈಟ್ಸ್ ಗಳ ತರ ಕನ್ವರ್ಟ್ ಮಾಡಿದ್ರೆ ತುಂಬಾ ಇನ್ಕಮ್ ಇದೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಟರ್ಬೋ ಪ್ಲೈನ್ಸ್ ಮಾಲೀಕರ ಹತ್ರ ಮಾತಾಡಿ ಡೀಲ್ ಓಕೆ ಮಾಡ್ತಾನೆ. ಈ ಟರ್ಬೋ ಪ್ಲೈನ್ಸ್ ಗಳಲ್ಲಿ
ಜನ ಮಾತ್ರ ಟ್ರಾವೆಲ್ ಮಾಡಬಹುದು. ಅವುಗಳಲ್ಲಿ ಲಾಂಗ್ ಆಗಿ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಎಲ್ಲಾ ಕಡೆ ಅವುಗಳನ್ನ ಡೈವರ್ಟ್ ಮಾಡಿ ಇಡೀ ಇಂಡಿಯಾದಲ್ಲೆಲ್ಲ ಸರ್ವಿಸ್ ಕೊಡೋ ತರ ಪ್ಲಾನ್ ಮಾಡ್ತಾರೆ. ಈ ಪ್ರಾಜೆಕ್ಟ್ಗೆ ಅವರಿಗೆ 4 ಕೋಟಿ ಬೇಕಾಗಿರುತ್ತೆ. ಆದ್ರೆ ಅವನ ಕಂಪ್ನಿನ ರಿಜಿಸ್ಟರ್ ಮಾಡೋದಕ್ಕೆ ಇವಾಗ 15,000 ಮಾತ್ರ ಬೇಕಾಗಿರುತ್ತೆ. ಅದು ಕೂಡ ಮಾರನ್ ಹತ್ರ ಇರೋದಿಲ್ಲ. ಹಾಗಾಗಿ ಅವನು ಸುಂದ್ರಿ ಹತ್ರ ಬಂದು 15,000 ಸಾಲ ಕೇಳ್ತಾನೆ. ಅವಾಗ ಸುಂದ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಅವಳು ಮಾರನ್ಗೆ ಸಖತ್ ಬೈದು, ಇಲ್ಲಿ ನಿನ್ ದುಡ್ಡು ನನ್ ದುಡ್ಡು ಅಂತ ಯಾವ್ದೂ ಇಲ್ಲ, ನೀನು ನನ್ನ ಹತ್ರನೇ ಸಾಲ ಕೇಳ್ತೀಯ, 15,000 ಅಲ್ಲ 20,000 ತಗೋ, ಆದ್ರೆ ಸಾಲ ಅಂತ ಮತ್ತೆ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಮಾರನ್ಗೆ ಸುಂದ್ರಿ ಮೇಲೆ ಸಖತ್ ಪ್ರೌಡ್ ಫೀಲ್ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಮಾರನ್ ಅಕೌಂಟ್ಗೆ ಸುಮ್ನೆ ಅಮೌಂಟ್ ಕ್ರೆಡಿಟ್ ಆಗ್ತಿರುತ್ತೆ. ಅದರಿಂದ ಬ್ಯಾಂಕ್ ಮ್ಯಾನೇಜರ್ ಅವನನ್ನ ಕರೆಸ್ಕೊಂಡು ಅವನಿಗೆ ವಿಷಯ ತಿಳಿಸ್ತಾರೆ. ಆ ದುಡ್ಡೆಲ್ಲ ಅವನ ಹಳ್ಳಿಯಲ್ಲಿರುವಂತಹ ಪೋಸ್ಟ್ ಆಫೀಸ್ ನಲ್ಲಿ ಡೆಪಾಸಿಟ್ ಆಗ್ತಿರುತ್ತೆ. ಅದರಿಂದ ಮಾರನ ಬ್ರಾಂಚ್ಗೆ ಕಾಲ್ ಮಾಡ್ತಾನೆ. ಅವಾಗ ಅಲ್ಲಿ ತುಂಬಾ ಜನ ಫೋನ್ ಇಸ್ಕೊಂಡು ಮಾತಾಡ್ತಾ, ನಾನ್ ನಿನ್ನ ಅಕೌಂಟ್ಗೆ 2,000 ಆಗ್ತೆ, 500 ಆಗ್ತೆ, 1,00,000 ಆಗ್ತೆ ಅಂತ ಹೇಳ್ತಿರ್ತಾರೆ. ಅವ್ರುಗಳು ಹೇಳ್ತಿರೋದನ್ನ ಕೇಳಿ ಮಾರನ್ಗೆ ದುಃಖ ತಡೆಯೋದಕ್ಕೆ ಆಗ್ತಿರೋದಿಲ್ಲ. ಇಡೀ ಊರರೆಲ್ಲ ಸೇರ್ಕೊಂಡು ಅವನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇರ್ತಾರೆ. ಅವನ ಫ್ರೆಂಡ್ ಕಾಳ ಕೂಡ ಅಲ್ಲೇ ಅಕ್ಕಪಕ್ಕದಲ್ಲಿದ್ದಂತಹ ಊರಿನ ಜನಗಳ ಹತ್ರ ದುಡ್ಡೆತ್ತಿ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾನೆ. ಅದನ್ನೆಲ್ಲ ಕೇಳಿ ಮಾರನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಅವರೆಲ್ಲ ಆಸೆ ಇಷ್ಟೇ, ಮಾರನ್ ಆದಷ್ಟು ಬೇಗ ಕಂಪ್ನಿನ ಸ್ಟಾರ್ಟ್ ಮಾಡಿ ಅವರನ್ನೆಲ್ಲ ಫ್ಲೈಟ್ ನಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದಾಗಿರುತ್ತೆ. ಹಾಗಾಗಿ ಅವರೆಲ್ಲ ಮಾರನ್ಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಿರ್ತಾರೆ. ಅವನ್ ತಾಯಿ ಕೂಡ ಗೆದ್ಬಾ ಮಗ್ನೆ ಅಂತ ಆಶೀರ್ವಾದ ಮಾಡ್ತಾರೆ. ಅದಾದ್ಮೇಲೆ ಟರ್ಬೋ ಪ್ಲೇನ್ಸ್ ನ ಮಾಲೀಕರು ಮಾರನ್ ಹತ್ರ ಬಂದು, ಇಂಡಿಯಾದಲ್ಲಿರುವಂತಹ ಏರ್ಪೋರ್ಟ್ಸ್ ಗಳೆಲ್ಲ ಆ ಪರೇಶ್ ಗೋಸ್ವಾಮಿ ಕಂಟ್ರೋಲ್ ನಲ್ಲಿದ್ದಾವೆ, ನಾವು ನಮ್ಮ ಫ್ಲೈಟ್ಸ್ ಗಳನ್ನ ಎಲ್ಲಿ ಲ್ಯಾಂಡ್ ಮಾಡಬಹುದು ಅಂತ ಕೇಳ್ತಾರೆ. ಅದಕ್ಕೆ ಮಾರನ್, ನಾವು ಏರ್ಪೋರ್ಟ್ ಗಳನ್ನ ಬಿಟ್ಟು ಅನ್ಯೂಸ್ಡ್ ಏರ್ ಸ್ಟ್ರಿಪ್ ಗಳನ್ನ ಬಳಸೋಣ. ಇಂತ ಏರ್ ಸ್ಟ್ರಿಪ್ ಗಳು ನಮ್ಮ ಇಂಡಿಯಾದಲ್ಲಿ 500 ಇದಾವೆ, ಅವುಗಳನ್ನ ನಾವು ಮತ್ತೆ ರೆಡಿ ಮಾಡಿ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಅವರು ಕೂಡ ಒಪ್ಕೊಳ್ತಾರೆ. ಅದರಿಂದ ಎಲ್ಲರೂ ಸೇರಿ ಹಾಳಾಗಿರುವಂತಹ ಏರ್ ಸ್ಟ್ರಿಪ್ ಗಳನ್ನ ಮತ್ತೆ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಸಬ್ಸ್ಟೇನ್ ಒಂದು ಸಾಫ್ಟ್ವೇರ್ ನ ರೆಡಿ ಮಾಡಿ ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಮತ್ತೆ ಕಾಲ್ ಮಾಡಿ ಜನಗಳು ಟಿಕೆಟ್ ಗಳನ್ನ ತುಂಬಾ ಈಸಿಯಾಗಿ ಬುಕ್ ಮಾಡೋ ತರ ಮಾಡ್ತಾನೆ. ಒಂದು PNR ನ ಮೂಲಕ ಜನಗಳು ಎಲ್ ಬೇಕಾದ್ರೂ ಟಿಕೆಟ್ ಗಳನ್ನ ತಗೊಳ್ಳೋ ತರ ಆ ಸಾಫ್ಟ್ವೇರ್ ನ ರೆಡಿ ಮಾಡ್ತಾನೆ. ಅದು ಮಾರನ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ರೈಲ್ವೆ ಸ್ಟೇಷನ್ ಗಳಲ್ಲಿ ಅವರ ಟಿಕೆಟ್ ಕೌಂಟರ್ಸ್ ಗಳನ್ನ ಓಪನ್ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ತಾರೆ. ಅದರಿಂದ ಕಸ್ಟಮರ್ಸ್ ಗಳಿಗೆ ಟಿಕೆಟ್ ತಗೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಕೊನೆಗೆ ಮಾರನ್ ಅವನ ಕಂಪ್ನಿಗೆ ಒಂದು ಹೆಸರಿಡ್ತಾನೆ. ಆ ಹೆಸರೇ ಡೆಕನ್ ಏರ್ ಅಂತ. ಆದ್ರೆ ಮಾರನ್ ಅಪಾಯಿಂಟ್ ಮಾಡ್ಕೊಂಡಿರುವಂತಹ ಪೈಲಟ್ಸ್ ಗಳನ್ನ ಪರೇಶ್ ಗೋಸ್ವಾಮಿ ಕೊಂಡ್ಕೊಳ್ತಾನೆ. ಅದರಿಂದ ಮಾರನ್ ಇವಾಗ ಆಲ್ರೆಡಿ ರಿಟೈರ್ಡ್ ಆಗಿರುವಂತಹ ಪೈಲಟ್ಸ್ ಗಳನ್ನ ಅವನ ಕಂಪ್ನಿಗೆ ಜಾಯಿನ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಏರ್ ಫೋರ್ಸ್ ನಲ್ಲಿ ಏಜ್ ಲಿಮಿಟ್ 57 ಇರುತ್ತೆ, ಆದ್ರೆ ಸಿವಿಲ್ ಏರ್ಲೈನ್ ನಲ್ಲಿ 61 ಇರುತ್ತೆ. ಅದರಿಂದ ಪೈಲಟ್ ಗಳು ಇವರ ಕಂಪ್ನಿಲಿ ಇನ್ನು 4 ವರ್ಷ ಕೆಲಸ ಮಾಡಬಹುದು. ಈಗಿರ್ಬೇಕಾದ್ರೆ ಸ್ವಲ್ಪ ದಿನಗಳಲ್ಲೇ ಏರ್ ಸ್ಟ್ರಿಪ್ ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಅವಾಗ ಸುಂದರಿ ಮಾರನ್ ಹತ್ರ ಬಂದು, ನಿಮ್ಮ ಫ್ಲೈಟ್ ಗಳಲ್ಲಿ ಕೊಡುವಂತಹ ಫುಡ್ ಕಾಂಟ್ರಾಕ್ಟ್ ನ ನನಗೆ ಕೊಡಬೇಕು, ನಾನು ನನ್ನ ಫ್ಯಾಮಿಲಿಯಲ್ಲಿ ಇರುವಂತಹ ಮೆಂಬರ್ಸ್ ಗಳನ್ನ ಯೂಸ್ ಮಾಡಿ ಎಲ್ಲ ಕಡೆ ಫ್ರಾಂಚೈಸಿನ ಓಪನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮಾರನ್ ಕೂಡ ಒಪ್ಕೊಳ್ತಾನೆ. ಅದಾದ್ಮೇಲೆ 2003 ಆಗಸ್ಟ್ 3ನೇ ತಾರೀಕು ಮಾರನ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರುವಂತಹ ಫ್ಲೈಟ್ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಗೆ ಬರ್ತಾ ಇರುತ್ತೆ. ಆದ್ರೆ ಅದನ್ನ ಲ್ಯಾಂಡ್ ಮಾಡೋದಕ್ಕೆ ಏರ್ ಟ್ರಾಫಿಕ್ ಕಂಟ್ರೋಲ್ ನವರು ಪರ್ಮಿಷನ್ ಕೊಡ್ತಾ ಇರೋದಿಲ್ಲ. ಇದರ ಹಿಂದೆ ಪರೇಶ್ ಗೋಸ್ವಾಮಿಯ ಕೈವಾಡ ಇರುತ್ತೆ. ಅದರಿಂದನೇ ಮಾರನ್ ಯಲಂಕದಲ್ಲಿರುವಂತಹ ಏರ್ ಫೋರ್ಸ್ ರನ್ವೇ 15 ನಲ್ಲಿ ಲ್ಯಾಂಡ್ ಮಾಡಿ ಅಂತ ಚೈತನ್ಯನಿಗೆ ಇನ್ಫಾರ್ಮ್ ಮಾಡ್ತಾನೆ. ಅಲ್ಲಿ ಲ್ಯಾಂಡ್ ಮಾಡ್ಬೇಕಾದ್ರೆ ಏನೆಲ್ಲ ಆಯ್ತು ಅನ್ನೋದನ್ನ ನೀವೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದೀರಾ. ಆ ಸಮಯದಲ್ಲಿ ದೇವ್ರ ದಯದಿಂದ ಚೈತನ್ಯ ಮತ್ತೆ ಅವನ ಕೋ ಪೈಲಟ್ ಇಬ್ರು ಬದುಕೊಳಿತಾರೆ. ಆದ್ರೆ ಅವರು ವಿತೌಟ್ ಪರ್ಮಿಷನ್ ಆ ಏರ್ ಸ್ಟ್ರಿಪ್ ನಲ್ಲಿ ಲ್ಯಾಂಡ್ ಮಾಡಿದ್ರಿಂದ ಅವರನ್ನ ಎಂಕ್ವೈರಿ ಮಾಡೋದಕ್ಕೆ ಏರ್ಪೋರ್ಟ್ ಅಥಾರಿಟಿ ಅವರು ನಾಯ್ಡು ಅವರನ್ನ ಅಪಾಯಿಂಟ್ ಮಾಡ್ತಾರೆ. ಅವರಿಗೆ ಆಲ್ರೆಡಿ ಮಾರನ್ಗೆ ಗೋಸ್ವಾಮಿಯಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಿರುತ್ತೆ. ಅದರಿಂದ ಅವರು ಕೇವಲ 25,000 ಫೈನ್ ಹಾಕಿ ಅವರನ್ನ ಬಿಡ್ತಾರೆ. ಆ ಸಮಯದಲ್ಲಿ ಅವರು ಮಾರನ್ಗೆ, ನಿನ್ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ಇವತ್ತು ನಿನ್ನಿಂದ 2 ಜೀವ ಉಳ್ಕೊಂಡಿದ್ದಾವೆ, ಖಂಡಿತ ನಿನ್ಗೆ ಲೀಡರ್ ಆಗುವಂತಹ ಎಲ್ಲ ಯೋಗ್ಯತೆ ಇದೆ ಅಂತ ಹೇಳ್ತಾರೆ. ಆ ಮಾತಿಂದ ಮಾರನ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದಾದ್ಮೇಲೆ ಮಾರನ್ ಡೆಲ್ಲಿಯಲ್ಲಿ ಇರುವಂತಹ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಹತ್ರ ಬಂದು ಅವರಿಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿ ಫ್ಲೈಟ್ ಲಾಂಚ್ ಮಾಡೋದಕ್ಕೆ ಅವರನ್ನ ಇನ್ವೈಟ್ ಮಾಡ್ತಾನೆ. ಅದಕ್ಕೆ ಅವರು ಒಪ್ಕೊಂಡು ಅವರೇ ಅವರ ಕೈಯಾರೆ ಡೆಕ್ಕನ್ ಏರ್ ಫ್ಲೈಟ್ ನ ಲಾಂಚ್ ಮಾಡಿ ಅವರು ಕೂಡ ಎಲ್ಲರ ಜೊತೆ ಟ್ರಾವೆಲ್ ಮಾಡೋದಕ್ಕೆ ಅಂತ ಫ್ಲೈಟ್ ಒಳಗಡೆ ಕೂತ್ಕೊಳ್ತಾರೆ. ಹಾಗಾಗಿ ಪೈಲಟ್ ಗಳು ಫ್ಲೈಟ್ ನ ಮೂವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನ್ ಅವರು ಟೇಕ್ ಅಪ್ ಮಾಡ್ಬೇಕು ಅಷ್ಟರಲ್ಲಿ ಇಂಜಿನ್ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅದನ್ನ ನೋಡಿ ಮಾರನ್ ಇಮಿಡಿಯೇಟ್ ಆಗಿ ಪೈಲಟ್ಸ್ ಗಳಿಗೆ ಫ್ಲೈಟ್ ನ ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ. ಆದ್ರೂ ಒಬ್ಬ ಪೈಲಟ್ ಫ್ಲೈಟ್ ನ ಸ್ಟಾಪ್ ಮಾಡ್ತಿರೋದಿಲ್ಲ. ಅದರಿಂದ ಮಾರನೇ ಎಕ್ಸಿಲೇಟರ್ ನ ಕಮ್ಮಿ ಮಾಡಿ ಬ್ರೇಕ್ ಅಪ್ಲೈ ಮಾಡ್ತಾನೆ. ಹಾಗಾಗಿ ಫ್ಲೈಟ್ ಸ್ಟಾಪ್ ಆಗುತ್ತೆ. ಆ ರೀತಿ ಆಗಿದ್ರಿಂದ ಮಿನಿಸ್ಟರ್ ಮಾರನ್ಗೆ ಇದು ಫೇಲ್ಯೂರ್ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅವಾಗ ಮೀಡಿಯಾದವ್ರ ಹತ್ರ ಮಾರನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಬೇರೆ ಸುಂದ್ರಿಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೂ ಅವಳು ಮಾರನ್ಗೆ, ನೀನೇನ್ ತಲೆ ಕೆಡ್ಸ್ಕೊಳ್ಬೇಡ, ನಾನು ಇದನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಅವಳ ಚಿಕ್ಕಪ್ಪನ ಜೊತೆ ಹೋಗ್ತಾಳೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಮಾರನ್ ಫ್ರೀ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಸುಂದ್ರಿಗೆ ಮಗು ಆಗಿರುತ್ತೆ. ಆ ಮಗುನ ನೋಡಿ ಮಾರನ್ಗೆ ತುಂಬಾನೇ ಖುಷಿ ಆಗುತ್ತೆ.
ಅದು ಅಲ್ಲದೆ ಆ ಮಗುಗೆ ಅವನ್ ತಂದೆ ತರ 6 ಬೆರಳಿರ್ತವೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಮಾರನ್ ಫ್ಲೈಟ್ ಇಂಜಿನ್ ರೆಡಿ ಮಾಡ್ತಿರ್ತಾನೆ. ಅವಾಗ ಅವನಿಗೆ ಆ ಇಂಜಿನ್ ಇಂದ ಆಯಿಲ್ ಲೀಕ್ ಆಗ್ತಿರೋದು ಕಾಣಿಸುತ್ತೆ. ಹಾಗಾಗಿ ಅವನು ಆ ಆಯಿಲ್ ನ ಯಾರು ಫಿಲ್ ಮಾಡಿದ್ರು ಅಂತ ನೆನ್ಪು ಮಾಡ್ಕೊಳ್ತಾನೆ. ಅವಾಗ ಅವನಿಗೆ ಪೈಲಟ್ ಆದ ಮನೋಹರ್ ಆ ಆಯಿಲ್ ನ ಫಿಲ್ ಮಾಡಿದ್ರು ಅನ್ನೋದು ನೆನಪಾಗುತ್ತೆ. ಅದರಿಂದ ಮಾರನ್ ಆ ಪೈಲಟ್ ಹತ್ರ ಹೋಗಿ ವಿಚಾರಿಸ್ತಾನೆ. ಅವಾಗ ಅವರು ನನಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು, ಅದರಿಂದ ನಾನು ಈ ರೀತಿ ಕೆಲಸ ಮಾಡಿದೆ ಅಂತ ಒಪ್ಕೊಳ್ತಾರೆ. ಹಾಗೆ DGCA ಇನ್ವೆಸ್ಟಿಗೇಷನ್ ಅಲ್ಲೂ ಕೂಡ ನಂದೇ ತಪ್ಪು ಅಂತ ಹೇಳ್ತಾರೆ. ಹಾಗಾಗಿ ಡೆಕನ್ ಏರ್ಲೈನ್ ಅಲ್ಲಿ ಏನೋ ಟೆಕ್ನಿಕಲ್ ಸಮಸ್ಯೆ ಇಲ್ಲ ಅಂತ ಆಫೀಸರ್ಸ್ ಗಳು ಕ್ಲಿಯರ್ ಶೀಟ್ ಕೊಡ್ತಾರೆ. ಅದರಿಂದ ಬಾಲನ್ ಮಾರನ್ ಮತ್ತೆ ಅವನ ಸ್ನೇಹಿತರನ್ನ ಕರೆಸಿ ಅವರಿಗೆ ಒಂದು ಆಫರ್ ಕೊಡ್ತಾನೆ. ಅದೇನಂದ್ರೆ ನಿಮ್ಮ ಡೆಕನ್ ಏರ್ಲೈನ್ ನ ನಮ್ ಜೊತೆ ಮರ್ಜ್ ಮಾಡಿ ನಾನ್ ನಿಮ್ಗೆ 15 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಮಾರನ್ ಒಪ್ಪೋದಿಲ್ಲ. ಅದರಿಂದ ಅವನ ಸ್ನೇಹಿತರು ಮಾರನ್ ಜೊತೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನ್ ಒಬ್ನೇ ಡಿಸಿಷನ್ ತಗೊಳ್ಳೋದಾದ್ರೆ ನಮ್ಮ ಪಾರ್ಟ್ನರ್ಶಿಪ್ ನಿನಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಮಾರನ್, ನಾವು ಕಂಪ್ನಿನ ಸ್ಟಾರ್ಟ್ ಮಾಡಿರೋದು ಮಾರೋದಕ್ಕಲ್ಲ, ನಮ್ಮ ಕನಸು ಸಾವಿರಾರು ಜನ ಬಡವರು ಫ್ಲೈಟ್ ನಲ್ಲಿ ಓಡಾಡ್ಬೇಕು ಅನ್ನೋದು, ಅದನ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಅವನ ಫ್ರೆಂಡ್ಸ್ ಗಳು ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಮಾರನ್ ಏರ್ ಇಂಡಿಯಾ ರೇಡಿಯೋದಲ್ಲಿ ಅವನ ಕಂಪ್ನಿ ಬಗ್ಗೆ ಅಡ್ವರ್ಟೈಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಬಡವರಿಗೆಲ್ಲ ಅವನ ಕಂಪ್ನಿ ಬಗ್ಗೆ ಗೊತ್ತಾಗುತ್ತೆ. ಅದು ಪರೇಶ್ ಗೋಸ್ವಾಮಿಗೆ ಗೊತ್ತಾಗಿ ಅವನು ಟಿವಿನಲ್ಲಿ ಇಂಟರ್ವ್ಯೂ ಕೊಡ್ತಾ ಡೆಕನ್ ಏರ್ಲೈನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾನೆ. ಈ ಡೆಕನ್ ಏರ್ಲೈನ್ ಕಂಪ್ನಿಯವರು ಕ್ವಾಲಿಟಿನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಮೆಟೀರಿಯಲ್ ಶಿಫ್ಟ್ ಮಾಡುವಂತಹ ಪ್ಲೈನ್ ಗಳನ್ನ ಅವರು ಪ್ಯಾಸೆಂಜರ್ ಪ್ಲೈನ್ಸ್ ಗಳಾಗಿ ಕನ್ವರ್ಟ್ ಮಾಡಿದ್ದಾರೆ. ಅದು ಅಲ್ಲದೆ ರಿಟೈರ್ಡ್ ಆಗಿರುವಂತಹ ಪೈಲಟ್ಸ್ ಗಳನ್ನ ಅವರು ಮತ್ತೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಕಂಪ್ನಿಲಿ ವೆಲ್ ಟ್ರೈನ್ಡ್ ಎಂಪ್ಲಾಯ್ಸ್ ಗಳಿದ್ದಾರೆ, ಅದರಿಂದ ನಮ್ಮ ಟಿಕೆಟ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರೆ ಮಾರನ್ ₹1 ಟಿಕೆಟ್ ನ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಕಂಪ್ನಿಯ ಗುಣಮಟ್ಟ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು ನಿಮ್ಮ ಜೀವನನ ಅರ್ಧ ಕಪ್ ಟೀ ಬೆಲೆಗೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮಾರನ್, ನಮ್ಮ ಕಂಪ್ನಿಲಿ ಯಾವುದೇ ರೀತಿಯ ಗುಣಮಟ್ಟ ಕಮ್ಮಿ ಇಲ್ಲ, ಅಷ್ಟೊಂದು ಲೋ ಕ್ಲಾಸ್ ಫ್ಲೈಟ್ಸ್ ಗಳನ್ನ ನಾವು ಯೂಸ್ ಮಾಡ್ತಿದ್ರೆ ಆ ಫ್ಲೈಟ್ ನಲ್ಲಿ ನಾನು ನನ್ನ ತಾಯಿ ಮತ್ತೆ ನನ್ನ ವೈಫ್ ನ ಯಾಕೆ ಕೂರಿಸ್ತಾ ಇದ್ದೆ. ಅದು ಅಲ್ಲದೆ ಇವಾಗ ತಾನೇ ಹುಟ್ಟಿರುವಂತಹ ಮಗು ಕೂಡ ಫ್ಲೈಟ್ ನಲ್ಲಿ ಇತ್ತು. ಪರೇಶ್ ಗೋಸ್ವಾಮಿ ಅವರ ಫ್ಲೈಟ್ ಗಳನ್ನ ಯಾರು ಸೇಫ್ಟಿ ಚೆಕ್ ಮಾಡಿದ್ದಾರೆ ಅವರೇ ನಮ್ ಫ್ಲೈಟ್ ಗಳನ್ನು ಕೂಡ ಚೆಕ್ ಮಾಡಿ ಏನು ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದ ಯಾರು ಕೂಡ ಭಯ ಪಡ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾನೆ. ಮಾರನ್ ಇಷ್ಟೆಲ್ಲ ಕಷ್ಟಪಡ್ತಿರೋದನ್ನ ನೋಡಿ ಅವನ ಸ್ನೇಹಿತರು ಮತ್ತೆ ಅವನ ಜೊತೆ ಸೇರ್ಕೊಳ್ತಾರೆ. ಅದೇ ಸಮಯಕ್ಕೆ ಅವನ ಸೀನಿಯರ್ ಆಫೀಸರ್ ಆದ ನಾಯ್ಡು ಕೂಡ ಮಾರನ್ಗೆ ಸಹಾಯ ಮಾಡೋದಕ್ಕೆ ಅಂತ ವೆಲ್ ಟ್ರೈನ್ಡ್ ಪೈಲಟ್ಸ್ ಗಳನ್ನ ಕರ್ಕೊಂಡ್ ಬಂದು ಮಾರನ್ಗೆ, ಆ ಗೋಸ್ವಾಮಿ ಮಾತ್ರ ಜನಗಳಿದ್ದಾರೆ, ನಿನ್ಗೆ ಯಾರು ಇಲ್ಲ ಅಂತ ಅನ್ಕೊಳ್ಬೇಡ, ನಾವೆಲ್ಲ ನಿನ್ ಜೊತೆ ಇದೀವಿ, ಇನ್ಮೇಲೆ ನೀನು ಆರಾಮಾಗಿರೋ, ನೀನ್ ತಡೆಯೋದಕ್ಕೆ ಅದ್ ಯಾರು ಬರ್ತಾರೆ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಅವ್ರ ಮಾತನ್ನ ಕೇಳಿ ಮಾರನ್ ಮತ್ತೆ ಅವನ ಸ್ನೇಹಿತರಿಗೆ ಮಿಸ್ಟರ್ ನಾಯ್ಡು ಮೇಲೆ ತುಂಬಾನೇ ರೆಸ್ಪೆಕ್ಟ್ ಬರುತ್ತೆ. ಈಗಿರ್ಬೇಕಾದ್ರೆ 2003 ಆಗಸ್ಟ್ 25ನೇ ತಾರೀಕು ಮಾರನ್ ಕಂಪ್ನಿಯ ಡೆಕನ್ ಏರ್ ಫ್ಲೈಟ್ ಫಸ್ಟ್ ಟೈಮ್ ಹಾರಾಡೋದಕ್ಕೆ ಸಿದ್ಧವಾಗುತ್ತೆ. ಆದ್ರೆ ಪ್ಯಾಸೆಂಜರ್ಸ್ ಗಳು ಯಾರು ಇನ್ನೂ ಬಂದಿರೋದಿಲ್ಲ. ಸೆಬೆಸ್ಟೈನ್ ಕಂಪ್ಯೂಟರ್ ನಲ್ಲಿ ಯಾರಾದ್ರೂ ಅವರ ಫ್ಲೈಟ್ ನ ಬುಕ್ ಮಾಡ್ತಾರ ಅಂತ ಕಾಯ್ತಾ ಇರ್ತಾನೆ. ಆದ್ರೆ ಯಾವ ಟಿಕೆಟ್ ಗಳು ಕೂಡ ಬುಕ್ ಆಗ್ತಿರೋದಿಲ್ಲ. ಇನ್ನೊಂದ್ ಕಡೆ ಮಾರನ್ ಪ್ಯಾಸೆಂಜರ್ಸ್ ಗಳಿಗೋಸ್ಕರ ಕಾಯ್ತಾ ಇರ್ತಾನೆ. ಎಷ್ಟೊತ್ತಾದ್ರೂ ಯಾರು ಕೂಡ ಬರೋದೇ ಇಲ್ಲ. ಹಾಗಾಗಿ ಸುಂದರಿ ಮಾತ್ರ ಫ್ಲೈಟ್ ಹತ್ರ ಹೋಗ್ತಿರ್ತಾಳೆ. ಅವರ ಫ್ಲೈಟ್ ಲೊಕೇಶನ್ ತುಂಬಾ ದೂರದಲ್ಲಿ ಕೊಟ್ಟಿರ್ತಾರೆ. ಆದ್ರೂ ಕೂಡ ಮಾರನ್ ತುಂಬಾ ಕಾನ್ಫಿಡೆನ್ಸ್ ಇಂದ ಪ್ಯಾಸೆಂಜರ್ಸ್ ಗೋಸ್ಕರ ಕಾಯ್ತಾ ಇರ್ತಾನೆ. ಆದ್ರೆ ಎಷ್ಟೊತ್ತಾದ್ರೂ ಒಬ್ರು ಕೂಡ ಬರೋದಿಲ್ಲ. ಅದರಿಂದ ಅವರ ಫ್ಲೈಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಹಾಗಾಗಿ ಮಾರನ್ ತುಂಬಾ ಬೇಜಾರದಲ್ಲಿ ಪೈಲಟ್ಸ್ ಗಳಿಗೆ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿ ಅವನ ವೈಫ್ ಮತ್ತೆ ಮಗುನ ಹತ್ತಿರುವಂತ ಫ್ಲೈಟ್ ಇಂದ ಕೆಳಗಡೆ ಕರ್ಕೊಂಡು ಹೋಗ್ತಾ ಕೊನೆಗೂ ಜನಗಳು ನನ್ನನ್ನ ನಂಬಲಿಲ್ಲ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಅವನಿಗೆ ಯಾರ್ಯಾರು ಅವನನ್ನ ಆಡ್ಕೊಂಡಿದ್ರು, ಯಾರ್ಯಾರು ಅವನಿಗೆ ನೆಗೆಟಿವ್ ಆಗಿ ಮಾತಾಡಿದ್ರು, ಯಾರ್ಯಾರು ಅವನಿಗೆ ಒಳ್ಳೇದ್ ಮಾಡಿದ್ರು ಅದೆಲ್ಲ ನೆನಪಾಗ್ತಿರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡು ಮಾರನ್ಗೆ ದುಃಖ ತಡೆಯೋದಕ್ಕೆ ಆಗ್ತಿರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಸೆಬೆಸ್ಟೈನ್ ಬಂದು, ಮಾರನ್ ನನ್ನಿಂದ ಒಂದು ತಪ್ಪಾಗಿದೆ, ಮಿಸ್ ಆಗಿ ಟಿಕೆಟ್ ಬುಕಿಂಗ್ ಎಲ್ಲ ಮಿಸ್ ಮ್ಯಾಚ್ ಆಗಿದೆ. ನಮ್ ಸೈಟ್ ಇಂದ ಬುಕ್ ಆಗಿರುವಂತಹ ಟಿಕೆಟ್ ಗಳೆಲ್ಲ ಕನ್ಫರ್ಮ್ ಆಗದೆ ರೋಲ್ ಬ್ಯಾಕ್ ಆಗಿ ಕ್ಯಾನ್ಸಲ್ ಆಗಿದಾವೆ. ಸಾವಿರಾರು ಜನ ನಮ್ಮ ಫ್ಲೈಟ್ ನ ಬುಕ್ ಮಾಡಿದ್ದಾರೆ. ಈ ಫ್ಲೈಟ್ ಮಿಸ್ ಆದ್ರೂ ಕೂಡ ಇನ್ನು 2 ಫ್ಲೈಟ್ ಸೋಲ್ಡ್ ಔಟ್ ಆಗಿದಾವೆ. ನಿಜವಾಗ್ಲೂ ನಮ್ಮ ಜನ ನಮ್ಮನ್ನ ಕೈ ಬಿಡ್ಲಿಲ್ಲ ಅಂತ ಹೇಳ್ತಾನೆ. ಅವನ್ ಮಾತನ್ನ ಕೇಳಿ ಮಾರನ್ಗೆ ತುಂಬಾನೇ ಖುಷಿ ಆಗುತ್ತೆ. ಅಷ್ಟರಲ್ಲಿ ಅವನ ಹಳ್ಳಿಯಿಂದ ಬಂದಂತ ಫ್ಲೈಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗುತ್ತೆ. ಅದರಲ್ಲಿ ಅವನ ಹಳ್ಳಿ ಜನಗಳಿರ್ತಾರೆ. ಅವರೆಲ್ಲ ಫ್ಲೈಟ್ ಇಂದ ಕೆಳಗಡೆ ಇಳಿತಾ ಮಾರನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಅವನನ್ನ ಸಖತ್ ಹೊಗಳ್ತಾ ಇರ್ತಾರೆ. ಅದ್ರಲ್ಲೂ ಅವನ ತಾಯಿಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅವರು ಮಾರನ್ನ ತುಂಬಾ ಪ್ರೀತಿಯಿಂದ ತಪ್ಕೊಂಡು ಕೊನೆಗೂ ನಿನ್ ತಂದೆ ಹೆಸರನ್ನ ಉಳಿಸ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮಿಸ್ಟರ್ ಗೋಸ್ವಾಮಿ ಮಾರನ್ಗೆ ಕಾಲ್ ಮಾಡಿ ಮಾರನ್ಗೆ ಬಿಸ್ನೆಸ್ ಪ್ರಪೋಸಲ್ ಕೊಡ್ತಾನೆ. ಆದ್ರೆ ಅದಕ್ಕೆ ಮಾರನ್ ಒಪ್ಪೋದಿಲ್ಲ. ಈ ಆಕಾಶ ನಿಮ್ಮ ಅಪ್ಪಂದಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.